नाम प्यारा सबका सहारा सबका सहारा हरि नाम जप के हरि नाम जप के सुख शांति पाओ सुख शांति पाओ सब है समान सब में एक प्राण त्यज के अभिमान हरि गान गाओ हरि नाम प्यारा सबका सहारा हरि नाम जप के सुख शांति पाओ 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋಭವ, ಓಂ ಪಿತೃದೇವೋಭವ, ಓಂ ಆಚಾರ್ಯ ಗುರು ಅಮರಾದೇವೋಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸಪ್ತ ಋಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೆ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ನಮಸ್ಕಾರಗಳು. ಅಣ್ಣ, ವಿ ಆಲ್ ವೆಲ್ಕಮ್ ಯು ಫಾರ್ ಟುಡೇಸ್ ಸತ್ಸಂಗಾಣಿ. ಇದು ಶುರು ಮಾಡಿ ಸರಿ ಅಣ್ಣ. ಎಲ್ಲರಿಗೂ ತಿಳಿದಿರುವ ಹಾಗೆ 3 ರೀತಿಯಲ್ಲಿ ನಾವು ಪ್ರಶ್ನೆಗಳನ್ನು ಕೇಳಬಹುದು. ಜೂಮ್ನಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಬಹುದು, ಅಥವಾ ವಿಡಿಯೋವನ್ನು ಆನ್ ಮಾಡಿ ಹ್ಯಾಂಡ್ ರೈಸ್ ಮಾಡಬಹುದು. ಮಾಡಿದರೆ ಅನ್ಮ್ಯೂಟ್ ರಿಕ್ವೆಸ್ಟ್ ಅನ್ನು ಕಳಿಸಲಾಗುವುದು. ಅನ್ಮ್ಯೂಟ್ ಮಾಡಿ ಅಣ್ಣನವರಿಗೆ ಪ್ರಶ್ನೆಯನ್ನು ಕೇಳಬಹುದು, ಅಥವಾ ಚಾಟಲ್ಲಿ ಟೈಪ್ ಮಾಡಿ ಪ್ರಶ್ನೆಯನ್ನು ಟೈಪ್ ಮಾಡಿ ಕಳಿಸಿದರೆ ಸಹ ಅಣ್ಣನವರಿಗೆ ಓದಿ ಕೇಳಲಾಗುವುದು. ಅಣ್ಣ, ವಿಲ್ ಟೇಕ್ ಸಮ್ ಕ್ವಶನ್ಸ್ ಫ್ರಮ್ ಯೂಟ್ಯೂಬ್. ಅಣ್ಣ ಕಂಟಿನ್ಯೂ ಮಾಡಿ. ಅಣ್ಣ, ಚಾಟಲ್ಲಿ ಒಂದು ಅಕ್ಕ ಪ್ರಶ್ನೆ ಕೇಳಿದಾರೆ ಅಣ್ಣ. ಓಕೆ. ಪ್ರಶ್ನೆ ಬಂದು, ಈಸ್ ಇಟ್ ನೆಸೆಸರಿ ಟು ಚೆಕ್ ದ ಕಂಪ್ಯಾಟಿಬಿಲಿಟಿ ಆಫ್ ದ ಹಾರೋಸ್ಕೋಪ್ ವೆನ್ ಗೆಟಿಂಗ್ ಮ್ಯಾರಿಡ್ ಅಂತ ಇದೆ ಅಣ್ಣ. To an extent, it is very necessary. If the horoscope of each male and female are perfect, casted as per their correct time of birth, date of birth, place of birth, then the matching will be perfect. They should know that the horoscopes are original, because nowadays what has happened, the horoscope are manipulated. So we should be very careful. That alone will not settle the marriage. Apart from that, ಕೂಟ ನೀತಿ ನೋಡ್ಬೇಕು. 36 ಇದೆ, ಅದ್ನಲ್ಲಿ ಅಟ್ಲೀಸ್ಟ್ 18 ಬರಬೇಕು. So there are 2 ways to cross check. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಣ್ಣ ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ಹ್ಮ್ Every Saturday I visit Shani Mahatma temple near my house in Kempegowda Nagari. It's an old temple, and whenever I visit and come out of the temple, I feel cool and relaxed in mind. Is the aura of temple is like that, or why I feel like that ಅಂತ ಪ್ರಶ್ನೆ ಕೇಳ್ತಾರಣ್ಣ. It is the grace of Bhagavan Shani Mahatma which gives you that effect. ಧನ್ಯವಾದಗಳು ಅಣ್ಣ. ಮಮತಾ ಅಕ್ಕ ಅನ್ಮ್ಯೂಟ್ ಮಾಡಿ ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ಅಮ್ಮ. ಅಣ್ಣ ನನ್ನ ಹೆಸರು ಮಮತಾ ಅಂತ. ಆದ್ರೆ ನಮ್ ಪೇರೆಂಟ್ಸ್ ನನ್ಗೆ ನೇಮ್ ಇಡ್ಬೇಕಾದ್ರೆ ಹಾರೋಸ್ಕೋಪ್ ಚೆಕ್ ಮಾಡಿದಾಗ್ಲಿ ಅಥವಾ ಜಾತಕ ಟೈಮಿಂಗ್ ನೋಡಿ ಇಟ್ಟಿಲ್ಲ. ಸೊ ಅದ್ರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಮ್ಮ ಇಷ್ಟು ವರ್ಷ ಆಗೋಯ್ತು, ಅದನ್ನ ಚೇಂಜ್ ಮಾಡಿ ಅದನ್ನ ತಿಳ್ಕೊಂಡು ಏನ್ ಪ್ರಯೋಜನ ಇಲ್ಲ. ಈ ಹೆಸರಿನಲ್ಲೇ ನೀವು ಮುಂದುವರಿಸಿ. ನೀವು ರಾಶಿ ಎಲ್ಲ ಭಗವಂತ ಚೆಕ್ ಇದ್ದಾನೆ. ಮಾಡ್ಬೇಕಾದ್ರೆ ಅಣ್ಣ ಅದೆಲ್ಲ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅವರು ತಪ್ಪು ಮಾಡಿದ್ದಾರೆ. ಇವಾಗ ಯು ಗೋ ವಿತ್ ಯುವರ್ ನೇಮ್ ಮಮತಾ, ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಅವನ್ ಕಮಲ ಪಾದಕ್ಕೆ ಅನ್ಕಂಡೀಷನಲ್ ಸರೆಂಡರ್ ಆಗಿ ಏನು ಪ್ರಾಬ್ಲಮ್ ಬರಲ್ಲ. ಹಿ ವಿಲ್ ಟೇಕ್ ಕೇರ್ ಆಫ್ ಆಲ್ ದೋಸ್ ಎಫೆಕ್ಟ್ಸ್ ಇಫ್ ದೇರ್ ಆರ್ ಎನಿ ಇನ್ ಯುವರ್ ನೇಮ್ ನೌ. ಓಕೆ Have ಅಣ್ಣ, that ಥ್ಯಾಂಕ್ ಯು. condition, have that faith in him. He will take care of it. ಭಕ್ತಿಯಿಂದ ಸ್ಮರಣೆ ಮಾಡಿ ಶ್ರೀ ಕೃಷ್ಣನ, ಎಲ್ಲ ಚೆನ್ನಾಗ್ ಆಗ್ತದೆ ನಿಮ್ಗೆ. ಆಯ್ತು ಅಣ್ಣ, ಅದೇ ಫಾಲೋ ಮಾಡ್ತೀನಿ. ಥ್ಯಾಂಕ್ ಯು. ಫಾಲೋ ಮಾಡಿ, ಶ್ರದ್ಧೆಯಿಂದ ಫಾಲೋ ಮಾಡಿ, ಒಂದು ನಂಬಿಕೆಯಿಂದ ಫಾಲೋ ಮಾಡಿ, ನಿಮ್ ಜೀವನ ಚೆನ್ನಾಗ್ ಆಗ್ತದೆ. ಸರಿ ಅಣ್ಣ, ಶ್ರೀಕೃಷ್ಣ. ಓಕೆ ಆಮ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಣ್ಣನೋ ಅಕ್ಕನೋ ಗೊತ್ತಿಲ್ಲ ಅಣ್ಣ ಪ್ರಶ್ನೆ ಕೇಳಿದ್ದಾರೆ. ಶರಣಾರ್ಥಿ ಅಣ್ಣ. ನಮ್ಮ ದೇಹದಲ್ಲಿ ಇರುವ 7 ಚಕ್ರಗಳನ್ನು ಆಕ್ಟಿವೇಟ್ ಮಾಡಬಹುದಾ ಅಣ್ಣ? ಹೇಗೆ ಮಾಡಿಕೊಳ್ಳಬೇಕು ಅಂತ ಕೇಳಿದಾರೆ ಅಣ್ಣ. ಖಂಡಿತ ಮಾಡಬಹುದು, ಅದಕ್ಕೆ ದಾರಿ ಇದೆ. ಅದಕ್ಕೆ ಮೊದಲು ನೀವು ನಿಜವಾಗ ಒಂದು ಗುರುವನ್ನು ಸ್ವೀಕರಿಸಬೇಕು. ಗುರುವಾಗಿ ಅವರಿಂದ ನೀವು ಆ ಒಂದು ಚಕ್ರ ಧ್ಯಾನವನ್ನು ನೀವು ತಿಳ್ಕೊಂಡು ಅದನ್ನ ಶ್ರದ್ಧೆ ಭಕ್ತಿಯಿಂದ ಒಂದು ನಂಬಿಕೆಯಿಂದ ಆಚರಿಸಿದ್ರೆ those chakras will get activated. But first of all, getting a perfect guru who will give you this true knowledge is very difficult. Artha aida, any guru who charges you money, it is not worth. You have to have a guru who does the knowledge of Parabrahma wholeheartedly, sacrificing himself. ಅಂತ ಗುರುನ ಹುಡುಕ್ಬೇಕು, ಇವರು ಸಿಕ್ಬೇಕು ಇವ್ರಿಗೆ. ಧನ್ಯವಾದಗಳು ಅಣ್ಣ. ನಾವು ಗ್ಯಾಲರಿ ಮೂಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆಗಳಿದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ ನಮಸ್ತೆ, ಕನಸಿನಲ್ಲಿ ಹೆಣಗಳು ಬಂದರೆ ಏನು ಅರ್ಥ ಅಣ್ಣ ಅಂತ ಪ್ರಶ್ನೆ ಕೇಳಿದಾರಣ್ಣ. ಅದು ಅಷ್ಟೇನು ಇಂಪಾರ್ಟೆಂಟ್ ಇಲ್ಲಪ್ಪ. ಅದು ಇಟ್ ಇಸ್ ನಾಟ್ ವರ್ತ್ ಟ್ರೈಂಗ್ ಟು ಅನಲೈಸ್ ಇಟ್. ಆಯ್ತು ಅಣ್ಣ, ಧನ್ಯವಾದಗಳು ಅಣ್ಣ. ಒಬ್ರು ಯೂಟ್ಯೂಬಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಪಾಲ್ಮ್ ಲೈನ್ಸ್, ಹಸ್ತರೇಖೆಗಳಂತಾರಲ್ಲ, ಟೆಲ್ಸ್ ಅವರ್ ಫ್ಯೂಚರ್ ಆರ್ ಪಾಸ್ಟ್. ಗುರು ಅಮರ ಸೇಡ್ ಎನಿಥಿಂಗ್ ಅಬೌಟ್ ಪಾಲ್ಮಿಸ್ಟ್ರಿ ಅಂತ ಕೇಳಿದಾರಣ್ಣ. ಪಾಮಿಸ್ಟ್ರಿ ಅದು ಬಂದ್ಬಿಟ್ಟು ಅದು ಒನ್ ಆಫ್ ದ ವಿದ್ಯೆ ಅದು, ಬಟ್ ಅದು ಪರ್ಫೆಕ್ಟ್ ಮಾಡ್ಕೋಬೇಕು. ಇನ್ನೊಂದು ಏನಂದ್ರೆ ಗುರು ಅಮರ ಅವ್ರು ಹೇಳಿರೋದು, ಆ ಲೈನ್ಸ್ ಬಂದು ಇಟ್ ಚೇಂಜಸ್ ಎವ್ರಿ 7 years. ಅದು ಪರ್ಮನೆಂಟ್ ಅಲ್ಲ ಅದು. ಅರ್ಥ ಆಯ್ತಾ? ಸೊ ಎನಿ ಪ್ರಿಡಿಕ್ಷನ್ಸ್ ಮಾಡ್ಬೇಕಂದ್ರೆ ಇಟ್ ಕ್ಯಾನ್ ಬಿ ಡನ್ ಓನ್ಲಿ ಫಾರ್ 7 years. ಬಟ್ ಫಾರ್ ದ 3 lines, ಹಾರ್ಟ್, ಎಂಡ್ ಅಂಡ್ ಫೇಟ್, ಈ 3 ಲೈನ್ ಪರ್ಮನೆಂಟ್, ಅದು ಚೇಂಜ್ ಆಗಲ್ಲ. ಮಿಕ್ಕಿದ ಲೈನ್ಸ್ ಎಲ್ಲ ಇದೆಯಲ್ಲ, ಅದು ಚೇಂಜ್ ಆಗ್ತಾ ಇರ್ತದೆ ಎವ್ರಿ 7 years. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ.
ಅಣ್ಣ ಮತ್ತೆ ಒಂದು ಪ್ರಶ್ನೆ ಫ್ರಮ್ ಯೂಟ್ಯೂಬ್ ಅಣ್ಣ. Mhm. ಫ್ರಮ್ ವಿಚ್ ಯುಗ ಹ್ಯೂಮನ್ ಸ್ಟಾರ್ಟೆಡ್ ದ ಟೆಂಡೆನ್ಸಿ ಆಫ್ ಹೇಟಿಂಗ್, ಕ್ವೈರಲಿಂಗ್ ಅಂಡ್ ಫೈಟಿಂಗ್ ಈಚ್ ಅದರ್ ಅಂತ ಇದೆ ಅಣ್ಣ. From the start of Kali Yuga, that is 5184 years before. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಹ್ಮ್. ಮುಂದಿನ ಪ್ರಶ್ನೆ ಬಂದು ಸೇಮ್ ಫ್ರಮ್ ಯೂಟ್ಯೂಬ್ ಅಣ್ಣ. ಎನಿ ಋಷೀಸ್ ವಿಲ್ ಅಬ್ಸರ್ವ್ ಅವರ್ ಡೈಲಿ ಆಕ್ಟಿವಿಟೀಸ್ ಅಂತ ಇದೆ ಅಣ್ಣ. If you are following the Guru and the Saptarishi Marga, avagle a rishi will be following you. Otherwise, they will not. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. That is one of the conditions. ಓಕೆ ಅಣ್ಣ, ಮುಂದಿನ ಪ್ರಶ್ನೆ ಬಂದೋಣ. ಗುರು ಅಮರ ಸೇಡ್ ಎನಿಥಿಂಗ್ ಅಬೌಟ್ ಅಹಂ ಬ್ರಹ್ಮಾಸ್ಮಿ. Aham Brahmasmi, everything Parabrahma Swarupa. That is the meaning of Aham Brahmasmi. That comes to you when you attain the Paripurna Bhava state in Samadhi state. Whatever you see, it will be Parabrahma Swarupa. Everything will be equal. There will be no differentiation at all. That is Aham Brahmasmi. ಧನ್ಯವಾದಗಳು ಅಣ್ಣ. ಮಲ್ಲಿಕಾರ್ಜುನ್ ಅಣ್ಣ ಮಾತಾಡಿ ಅಣ್ಣ. ಹಲೋ, ಹೇಳಿ ಮಲ್ಲಿಕಾರ್ಜುನ. ನಮಸ್ತೆ ಸರ್. ನಮಸ್ಕಾರ. ಸರ್, ಈಗ ನಾವು ಧ್ಯಾನಕ್ಕೆ ಕೂತಾಗ ಸಾಕಷ್ಟು ವಿಚಾರಗಳು ಬರ್ತಾವು. ಅವಕರ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೊಂಡು ನೀವು ಕಂಟ್ರೋಲ್ ಮಾಡ್ಬೇಡಿ ನೋಡಿ, ಅದೇ ನೀವು ತಪ್ಪು ಮಾಡೋದು. ಕಂಟ್ರೋಲ್ ಮಾಡ್ಬೇಡಿ ದಯವಿಟ್ಟು. ಇವಾಗ ನೀವು ಕಾರಲ್ಲಿ ರೋಡ್ಗೆ ಹೋಗ್ತಾ ಇರ್ತೀರಾ, ನೀವು ಬರೋ ಟ್ರಾಫಿಕ್ ನೀವು ಕಂಟ್ರೋಲ್ ಮಾಡ್ತೀರಾ, ಇಲ್ಲ ಪಕ್ಕದ ಹೋಗೋ ಟ್ರಾಫಿಕ್ ನಲ್ಲಿ ಕಂಟ್ರೋಲ್ ಮಾಡ್ತೀರಾ ಹೇಳಿ? ನೀವು ಅವಾಯ್ಡ್ ಮಾಡ್ಕೊಂಡು ನೀವು ಹೋಗ್ತಾ ಇರ್ತೀರಾ. ನೀವು ಅದೇ ತರ ಧ್ಯಾನದಲ್ಲಿ ಇಟ್ ಈಸ್ ಎ ಜರ್ನಿ. ಸೊ ಯು ಗೋ ಫಾರ್ವರ್ಡ್, ಫರ್ಗೆಟ್ ಅಬೌಟ್ ದ ಆನ್ ಗೋಯಿಂಗ್ ಟ್ರಾಫಿಕ್, ಫರ್ಗೆಟ್ ಅಬೌಟ್ ದ ಸೈಡ್ ಟ್ರಾಫಿಕ್, allow it to come and go. Don't stress, don't try to go after it, ignore it. ಈಗ ಮಾಡಿ, you will overcome this problem. ಥ್ಯಾಂಕ್ ಯು ಸರ್. ಓಕೆನಪ್ಪ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ದಯವಿಟ್ಟು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಹರ್ಷ ಅಣ್ಣ, ನೀವು ಅನ್ಮ್ಯೂಟ್ ಮಾಡಿದಿರ ಅಣ್ಣ? ಏನಾದರೂ ಪ್ರಶ್ನೆ ಇದ್ರೆ ಕೇಳಿ ಅಣ್ಣ, ಇಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡಿ ಅಣ್ಣ. ಚಾಟಲ್ಲಿ ಒಬ್ರು ಪ್ರಶ್ನೆ ಕೇಳಿದಾರಣ್ಣ. ಒಬ್ರು ಅಕ್ಕ ಬಂದು, ಅಣ್ಣ ನನಗೆ ಗುರುಗಳು ಸಿಕ್ಕಿಲ್ಲ, ನೀವೇ ಗುರುವಾಗಿ ಅಣ್ಣ, ಇಲ್ಲ ನನ್ನ ಗುರುಗಳು ಎಲ್ಲಿ ಸಿಗುತ್ತಾರೆ ತಿಳಿಸಿ ಅಣ್ಣ ಅಂತ ಇದೆ ಅಣ್ಣ. ನೋಡಿ ವಿದ್ಯಾ, ನಾನು ಐ ಆಮ್ ಓನ್ಲಿ ಎ ಸ್ಪಿರಿಚುವಲ್ ಗೈಡ್ ಆರ್ ಸ್ಪಿರಿಚುವಲ್ ಟೀಚರ್. ಮೈ ಗುರು is Amara Guru. You accept him as your guru. If you want to accept him as your guru, you please in WhatsApp say namaste. We will tell you how to get Guru Amara as your guru. Sri Krishna Arpanamastu. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಎಲ್ಲವೂ ಹಣೆ ಬರಹ ಬರೆಯಲ್ಪಟ್ಟಿರುತ್ತೆ ಅಂತಾರೆ, ನಿಜವೇ ಅಂತ ಕೇಳಿದಾರಣ್ಣ. No, fate is there. ಆ ಫೇಟ್ ಹೆಂಗ್ ವರ್ಕ್ ಆಗ್ತದೆ ಅಂದ್ರೆ, ನಿಮ್ಮ ಪೂರ್ವ ಜನ್ಮದಲ್ಲಿ ಏನೇನ್ ಕರ್ಮಗಳು ಮಾಡಿದಿರೋ ಅದು ಇಟ್ ಇಸ್ ರಿಟರ್ನ್ ಆಸ್ ಯುವರ್ ಫೇಟ್ ಇನ್ ದಿಸ್ ಬರ್ತ್. ಅದನ್ನ ಅರ್ಥ ಮಾಡ್ಕೊಳ್ಳಿ. The karmas what you have done in your past births becomes as fate in this birth. God has nothing to do with it. ಭಗವಂತನ ದಯವಿಟ್ಟು ಬ್ಲೇಮ್ ಮಾಡಬೇಡಿ. ಅವನಿಗೆ ಇಟ್ಟಿದ್ದಾನೆ ನನ್ನ, ಅವನಿಗೆ ಹಿಂಗ್ ಮಾಡಿದ್ದಾನೆ ಅಂತ. ಅವನಿಗೂ ನಿಮ್ಗೂ ಯಾವ ತರ ಸಂಬಂಧನೇ ಇಲ್ಲ. ನಿಮ್ಮೊಂದು ಕರ್ಮಗಳು ಏನೇನ್ ಮಾಡಿದ್ರೋ ಅದೇ ನಿಮ್ಗೆ ಹಣೆ ಬರೋ ತರ ಅದು ಬರ್ತದೆ ಈ ಜನ್ಮದಲ್ಲಿ. ಧನ್ಯವಾದಗಳು ಅಣ್ಣ.
ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಕ್ಯಾನ್ ವಿ ಪ್ರೇ ಗುರು ಅಮರ ಅಬೌಟ್ ಅವರ್ ಮಟೀರಿಯಲ್ ಲೈಫ್ ಪ್ರಾಬ್ಲಮ್ಸ್ ಅಂತ ಟು ಫಸ್ಟ್ ಆಫ್ ಆಲ್ ನೀವು ಗುರು ಅಮರವನ್ನ ಗುರುವಾಗಿ ಸ್ವೀಕರಿಸಬೇಕು. ನಿಮಗೆ ಅವ್ರ ಮೇಲೆ ನಂಬಿಕೆ ಇಟ್ಕೋಬೇಕು. ಶ್ರದ್ಧಾ ಭಕ್ತಿ ಏಕಾಗ್ರದಿಂದ ಅವ್ರನ್ನು ಸ್ಮರಣೆ ಮಾಡಬೇಕು ನಂಬಿಕೆಯಿಂದ. ಆವಾಗ ಗುರು ಅಮರ ಅವ್ರು ಏನ್ ಮಾಡ್ತಾರೆ, ನಿಮ್ಮ ಮೆಟೀರಿಯಲ್ ಪ್ರಾಬ್ಲಮ್ಸ್ ಆಸ್ ಪರ್ ಯುವರ್ ಕರ್ಮ ಅಟ್ ದ ಪ್ರಾಪರ್ ಟೈಮ್ ಅಟ್ ದ ಪ್ರಾಪರ್ ಪ್ಲೇಸ್ ಅವ್ರು ಅದನ್ನ ಸಾಲ್ವ್ ಮಾಡಿ ಕೊಡ್ತಾರೆ. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಪ್ಲೀಸ್ ಅಡ್ವೈಸ್ ಪ್ರಾಣಾಯಾಮ ಫಾರ್ ಬಿಗಿನರ್ಸ್ ಅಂತ ಇದೆ. ಮನೋತಿಗೆ ಬನ್ನಿ, ಅಲ್ಲಿ ಹೇಳ್ಕೊಡ್ತೀವಿ ಪ್ರಾಣಾಯಾಮ ಫಾರ್ ಬಿಗಿನರ್ಸ್. ಝೂಮ್ ಮೀಟಿಂಗ್ ಅಲ್ಲಿ ಹೇಳಕ್ ಆಗಲ್ಲ ಅದು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ. ಮೈ ಮದರ್ ಈಸ್ ಡೂಯಿಂಗ್ ಗುರು ಅಮರ ಮೆಡಿಟೇಷನ್ ಫ್ರಮ್ 6 months. She is hearing some voice whispers while doing meditation, but it is not clear. Should she ignore it ಅಣ್ಣ ಅಂತ ಕೇಳಿದಾರಣ್ಣ. She should not ignore it. It is a sign that Guru Amara is trying to contact her. She should put more stress in her bhakti, in her shraddha, in her ekagrata, and in her faith in him. And from the hridaya, she should start doing the dhyana. Then he will give a beautiful experience. She has to do this exercise. ಧನ್ಯವಾದಗಳು ಅಣ್ಣ. ಒಬ್ರು ಪ್ರಶ್ನೆ ಕೇಳಿದಾರಣ್ಣ. ನಮ್ಮ ಕರ್ಮಗಳನ್ನು ಹೇಗೆ ಕಳೆದುಕೊಳ್ಳುವುದು ಅಣ್ಣ ಅಂತ ಕೇಳಿದಾರಣ್ಣ. ನಿಮ್ಮ ಕರ್ಮವನ್ನು ಕಳ್ಕೋಬೇಕಂದ್ರೆ ಫಸ್ಟ್ ಒಂದು ಗುರುನ ನೀವು ಸ್ವೀಕರಿಸಬೇಕು ಗುರುವಾಗಿ. ಅವ್ರ ಮೂಲಕ ಅವ್ರು ನಿಮ್ಗೆ ದಾರಿ ಹೇಳ್ತಾರೆ ಯಾವ ತರ ಕರ್ಮಗಳನ್ನು ಕಳ್ಕೊಳಕ್ಕೆ. ಪಾಸ್ಟ್ ಕರ್ಮಸ್ನ ಅವರು ಕಳ್ಕೊಳಕ್ಕೆ ನಿಮ್ಗೆ ಹೆಲ್ಪ್ ಮಾಡ್ತಾರೆ. ಫ್ಯೂಚರ್ ಕರ್ಮಸ್ ಯಾವ್ದು ಮಾಡ್ದಿರ ಅವರು ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಡೈರೆಕ್ಷನ್ಸ್ ಕೊಟ್ಟು ದಾರಿ ತೋರಿಸ್ತಾರೆ. ಎಲ್ಲದಕ್ಕೂ ಗುರು ಇಸ್ ಇಂಪಾರ್ಟೆಂಟ್. ಗುರು ಗುರು ಗುರು. You should have search and get a very perfect guru. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಈಸ್ ದರ್ ಎನಿ ಪ್ಲಾನ್ ಆಫ್ ಗೋಯಿಂಗ್ ಟು ಅರುಣಾಚಲ ಫಾರ್ ಗಿರಿ ಪ್ರದಕ್ಷಿಣೆ? Do you have any 2nd updates? September we are going to Arunachala. Such of those who are interested, they can contact Prashant and give their consent to him. He will give the directions accordingly. Get Prashant's number and contact him. 2nd morning 10 o'clock we are leaving for Arunachala, September 2nd. ಧನ್ಯವಾದಗಳು ಅಣ್ಣ. Idu Praveen, sorry, it is first we are leaving. 1st of September ನ? Yes. ಆಯ್ತು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ ಐ ಆಮ್ ನ್ಯೂ ಜಾಯ್ನಿಂಗ್. ಪ್ಲೀಸ್ ಟೆಲ್ ಯಾವ ಟೈಮ್ನಲ್ಲಿ ಅಮರ ಧ್ಯಾನ ಮಾಡಬಾರದು, ಲೈಕ್ ನಾನ್ ವೆಜ್ ತಿಂದಾಗ ಆರ್ ಎನಿ ಅದರ್ ಟೈಮ್ ಅಂತ ಇದೆ ಅಣ್ಣ. ಫಸ್ಟ್ ಆಫ್ ಆಲ್ ನಾನ್ ವೆಜ್ ತಿನ್ನೋದು ಸ್ಟಾಪ್ ಮಾಡಿ. ಅರ್ಥ ಆಯ್ತಾ? ಇಟ್ ಈಸ್ ಹರ್ಡಲ್ ಫಾರ್ ಯುವರ್ ಧ್ಯಾನ. ನೆಕ್ಸ್ಟ್ ಬೆಳಗ್ಗೆ 3:30 5:30 ಬ್ರಹ್ಮ ಮುಹೂರ್ತ. ಆ ಸಮಯದಲ್ಲಿ ಎದ್ದು 24 ನಿಮಿಷ ಶ್ರದ್ಧೆ ಭಕ್ತಿ ಏಕಾಗ್ರತೆ ನಂಬಿಕೆಯಿಂದ ಮಾಡಿದ್ರೆ ಸಾಕು. ಯಾಕಂದ್ರೆ ಒಂದು ದಿವಸ 24 ಅವರ್ಗಳು. ಇದನ್ನು ಅವರು ಕರೆಕ್ಟ್ ಆಗಿ ಆಚರಿಸ್ಬೇಕು. ಅವ್ರು ಹೋಗಿ ಸ್ನಾನ ಮಾಡ್ಕೊಂಡು ವಾಶ್ರೂಮ್ ಹೋಗಿ ಎಲ್ಲ ಬರೋದು ಏನ್ ಬೇಕಾಗಲ್ಲ. 3:30ಗೆ ಅಲಾರಾಮ್ ಇಟ್ಬಿಟ್ಟು ಎದ್ದು ಕೂತ್ಕೊಂಡು ಆ ಹರಿ ಓಂ ಅಂತ 3 ಸತಿ ಹೇಳ್ಬಿಟ್ಟು 2 ಶ್ಲೋಕಗಳಿದೆ ಹೇಳ್ಬಿಟ್ಟು ಅಮರ ಅವ್ರನ್ನ ನಿಮ್ಮ ಹೃದಯದಲ್ಲಿ ಕ್ಯಾಪ್ಚರ್ ಮಾಡ್ಕೊಂಡು ಅಮರ 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 ಅಂತ 24 ನಿಮಿಷ ಧ್ಯಾನ ಮಾಡಿದ್ರೆ ಅಷ್ಟೇ ಸಾಕು. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ.
ನಮ್ಮ ಮಗಳು ಭಾಗವತ ಸಪ್ತಾಹ ಶ್ರವಣ ಮಾಡಿದ್ದಾಳೆ. ಡೈಲಿ ಮಾರ್ನಿಂಗ್ 7 ಶ್ಲೋಕ ಓದಿ ಸ್ಕೂಲ್ಗೆ ಹೋಗ್ತಾಳೆ. ಒಂದು ಚಾಪ್ಟರ್ ಓದಲಿಕ್ಕೆ ಅವಳಿಗೆ ಟೈಮ್ ಸಿಗ್ತಿಲ್ಲಣ್ಣ. ಈಸ್ ಇಟ್ ಓಕೆ ಅಣ್ಣ ಅಂತ ಕೇಳಿದಾರಣ್ಣ. ಸಾಯಂಕಾಲ ಬಂದು ಓದ್ಬೋದಲ್ಲ, ಇಲ್ಲ ಮಲ್ಕೊಳಕ್ ಮುಂಚೆ ಓದ್ಬೋದಲ್ಲ. ಒಂದ್ ಚಾಪ್ಟರ್ ಎಷ್ಟದು 3-4 ಪೇಜ್ ಇರ್ತದೆ ಶ್ರೀಮದ್ ಭಾಗವತಮ್ಮ. ಅವರು ಶ್ರಮ ಪಡ್ಬೇಕು, ಇದಕ್ಕೆ ಅಂತ ಟೈಮ್ ಅಲಾಟ್ ಮಾಡ್ಬೇಕು. ಬೇರೆದಕ್ಕೆಲ್ಲ ಅವರು ಮಾರ್ಕೆಟ್ಗೆ ಹೋಗಕ್ಕೆ ಅಲ್ಲಿ ಇಲ್ಲಿ ಹೋಗಕ್ಕೆ ಅವ್ರಿಗೆ ಟೈಮ್ ಸಿಗ್ತದಲ್ಲ. ಒಂದು 15 ಮಿನಿಟ್ಸ್ ಟೈಮ್ ಕೊಡಕ್ಕಾಗಲ್ವಾ ಶ್ರೀಮದ್ ಭಾಗವತಮ್ಮ ಓದಕ್ಕೆ ಒಂದು ಚಾಪ್ಟರ್? ಅವರು ಶ್ರಮ ಪಡ್ಬೇಕು. ದೇ ಹ್ಯಾವ್ ಟು ಮೇಕ್ ಎ ಸಂಕಲ್ಪ, ದೇ ಹ್ಯಾವ್ ಟು ವಿಲ್. ಇಟ್ ಈಸ್ ಇನ್ ದೇರ್ ಓನ್ ಹ್ಯಾಂಡ್ಸ್. ಯಾರು ಬಂದು ಹೆಲ್ಪ್ ಮಾಡಕ್ ಆಗಲ್ಲ, ಭಗವಂತನು ಬಂದು ಹೆಲ್ಪ್ ಮಾಡಲ್ಲ. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. We'll take some questions from YouTube, ಅಣ್ಣ. We have no ತಗೊಳ್ಳಿ. questions in chat. Okay. ತಗೊಳ್ಳಿ ಪ್ಲೀಸ್. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ವೆನ್ ವಿ ಗೆಟ್ ಇಂಟ್ಯೂಷನ್ ಅಂತ ಕೇಳಿದಾರಣ್ಣ. When you practice spiritual sadhana perfectly as per the Guru's guidance, then the chakras get activated and the siddhi of intuition will also get into you. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್, ಈಸ್ ಲರ್ನಿಂಗ್ ಆಸ್ಟ್ರಲ್ ಸಿದ್ಧಿ ವಾಸ್ ಈಸಿ ಅಂಡ್ ಸರ್ ಹೌ ಮೆನಿ ಡಸ್ ಇಟ್ ಟುಕ್ ಫಾರ್ ಯು ಟು ಲರ್ನ್ ಅಂಡ್ ಮೂವಿಂಗ್ ಆಸ್ಟ್ರಲಿ ಆಸ್ ಪರ್ ಯುವರ್ ವಿಲ್ ಅಂತ ಕೇಳಿದಾರಣ್ಣ. It astral prayana banbitu, it is not that easy. It is very hard. You have to do a lot of homework. First of all, you will have to have a faith in your Guru Amara and seek his guidance, and through him you will have to come out of your body and go astrally. It depends on your previous spiritual sadhana and this birth spiritual sadhana plus Guru Amara's grace. All these three get into account. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಹೌ ಟು ನೋ ಗುರು ಅಮರ accepted me as his disciples? It is in your own hands. First of all, you trust him, put your faith into him, do the dhyana of Amara Dhyana with Shraddha, Bhakti and Ekagrata. Then his Anugraha will fall on you. There will be some experiences given by him. By that, he can know that Guru Amara has accepted him as his disciple. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್ ಪ್ಲೀಸ್ ಸೇ ಶ್ಲೋಕ ಅಗೇನ್ ಬಿಫೋರ್ ಗೋಯಿಂಗ್ ಟು ಮೆಡಿಟೇಷನ್. Apavitra Pavitro Sarvavasam Katopi Vesmareta Pundarikaksham Sabhaya Abhyantara Suchi. Then Shuklam Bharadram Vishnu Shashivarnam Chaturbhujam Prasannavadanam Dhyaye Sarva Vignopa Shanti. ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಐ ಆಮ್ ಕಮಿಂಗ್ ಟು ಮನೋವತಿ ಫಾರ್ ದ ಫಸ್ಟ್ ಟೈಮ್ ಆನ್ ಮಂಡೇ. ಈಸ್ ದೇರ್ ಎನಿ ಪರ್ಟಿಕ್ಯುಲರ್ ಡ್ರೆಸ್ ಕೋಡ್ ಲೈಕ್ ವೈಟ್ ಆರ್ ಎನಿ ಅದರ್ ಥಿಂಗ್ಸ್ ಆರ್ ಟು ಬ್ರಿಂಗ್ ಪ್ಲೀಸ್ ಸಜೆಸ್ಟ್ ಅಂತ ಕೇಳಿದಾರಣ್ಣ. Nothing.
you tell that lady to come with her pure heart and without any using the buddhi or intellect. That's all. Dress code, immaterial it is. ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಹಲೋ, ನಮಸ್ಕಾರ ಅಮ್ಮ. ನಮಸ್ತೆ ಸರ್. ಇದು ನಾ ಪದ್ಮಾ ಅಂತ ಹೇಳಿ, ಇದು ಮ್ಯಾಂಗ್ಳೂರಿಂದ. ಹೇಳಿಪ್ಪ. ಕೆಲವೊಂದು ಬುಕ್ ಸಿಕ್ಕಿದೆ ಸರ್, ಅದರಲ್ಲಿ ಶ್ರೀಮದ್ ಭಗವದ್ಗೀತೆ ಸಣ್ಣ ಬುಕ್ ಸಿಕ್ಕಿದೆ. ಅದರಲ್ಲಿ ಶ್ಲೋಕ ಅಂದ್ರೆ ಶ್ಲೋಕ ಹೇಳಿಯೇ ಅದನ್ನ ಅರ್ಥ ಓದ್ಬೇಕಾ, ಅಥವಾ ಶ್ಲೋಕ ಬಿಟ್ಟು ಅರ್ಥ ಓದ್ತಾ ಹೋಗ್ಬೋದು? ಲೈಕ್ ಸಂಸ್ಕೃತ ಶ್ಲೋಕ ನೋಡಿಮ್ಮ, ಅರ್ಥ ಆಗುತ್ತೆ. ನೋಡಿಮ್ಮ, ಫಸ್ಟ್ ಸ್ಟೆಪ್ ಬಂದು read 7 slokas. First, go on reading the 7 slokas, next 7 slokas, next 7 slokas, like that. Finish the 786 slokas. After that, next time when you read the first sloka, read the meaning. Okay, like that you go on. Finish 786 slokas. Next third time what you do, you read the sloka, you read the meaning, understand the meaning, then go. Like this, first step, second step, third step. This is how you should do. ಓಕೆ, ಶ್ಲೋಕ ಹಾಗಾದ್ರೆ ಓದ್ಲೇಬೇಕಂತ. ಕೆಲವೊಮ್ಮೆ ಮಿಸ್ ಆಗುತ್ತೆ, ಸಂಸ್ಕೃತ ಉಚ್ಚಾರಗಳಷ್ಟು ಸರಿ ಇರುದಿಲ್ಲಲ್ಲ, ಸೊ ಅದಕ್ಕೋಸ್ಕರ ಕೇಳಿದ್ದೆ. ಅದು ನೋಡಿಮ್ಮ, ಅದಕ್ಕೆ ಹೇಳೋದು, ಓದ್ಬಿಟ್ಟು ಕೊನೆಯಲ್ಲಿ ಶ್ರೀ ಕೃಷ್ಣ ಅರ್ಪಣ ಮಸ್ತು ಅಂತ ಹೇಳ್ಬಿಡಿ. ನೀವೇನೇ ತಪ್ಪು ಮಾಡ್ತಾನೋ ಆ ತಂದೆ ನಿಮ್ಮನ್ನ ಶ್ರಮಿಸಿ ತಗೊಳ್ತಾನೆ. ಹಿ ವಿಲ್ ಕರೆಕ್ಟ್ ಇಟ್. ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ಸ್ವಲ್ಪ ಈ ಕಡೆ ಆ ಕಡೆ ಇರ್ತದೆ. ಸಂಸ್ಕೃತ ಎಲ್ಲರಿಗೂ ಬರಲ್ಲ. ಇಟ್ ಇಸ್ ನಾಟ್ ಇನ್ಬೋರ್ನ್, ಇಟ್ ಇಸ್. ಅರ್ಥ ಆಯ್ತಾ? ನೀವು ಶ್ರದ್ಧೆ ಭಕ್ತಿಯಿಂದ ಆ ತಂದೆಗೆ ಪಾದಕ್ಕೆ ನಮಸ್ಕಾರ ಮಾಡ್ಬಿಟ್ಟು ಓದ್ಕೊಂಡು ಹೋಗಿ. ಫಸ್ಟ್, ಸೆಕೆಂಡ್, ಥರ್ಡ್ ಟೈಮ್ ಯು ವಿಲ್ ಬಿ ಪರ್ಫೆಕ್ಟ್. ಓಕೆ ಸರ್. He will correct you automatically. He will correct you. Don't worry. Yes, sir. ನಿಮ್ಗೆ Okay. ಆಶ್ಚರ್ಯ ಆಗ್ತದೆ, ನಾನು ಈ ಸಂಸ್ಕೃತ ಓದ್ತಾ ಇದ್ದೀನಿ ಅಂತ. ಯು ವಿಲ್ ಬಿ ಸರ್ಪ್ರೈಸ್ಡ್. ದಟ್ ಈಸ್ ದ ಲೀಲಾ ಆಫ್ ಶ್ರೀ ಕೃಷ್ಣ. ಓಕೆ ಸರ್. ಅದು ಒಂದು ಚಾಪ್ಟರ್ ಓದಿ ಆದ ನಂತರ ಅದನ್ನ ಕಂಟಿನ್ಯೂ ಆಗಿ ಡೈಲಿ ಓದ್ತಾ ಇರ್ಬೋದಲ್ಲ, ಡೈಲಿ ಲೈಫ್ ಅಲ್ಲಿ? ಫಸ್ಟ್ 1 to 7, then 7 to 8 to next 7 slokas. ಆ ತರ ಫಿನಿಶ್ ಮಾಡಿ. ಆ ತರ ಡೂ ಇಟ್ as long as you can. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಅಣ್ಣ. ಇನ್ನು ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಉಮಾ, ಮಾತಾಡಿ ಅಕ್ಕ. ಹಲೋ ಸತೀಶಣ್ಣ, ನಮಸ್ಕಾರ. ನಮಸ್ಕಾರ ಶಂಕರ್. ಸತೀಶಣ್ಣ, ಏನಿಲ್ಲ, ಒಂದು ಡೌಟ್ ಏನಂದ್ರೆ, ನಾನು ಬುಕ್ ಕಂಪ್ಲೀಟ್ ಮಾಡ್ಬಿಟ್ಟು ಮೆಡಿಟೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಪ್ರತಿ ಸರಿ ನಾನು ಮೆಡಿಟೇಷನ್ ಮಾಡ್ಬೇಕಾದ್ರೆ ಮನೆ ದೇವರು ನೆನಪಾಗ್ತಿದೆ. ಅಂದ್ರೆ ಮನೆ ದೇವ್ರು ಬಂದು ಕಾಲಭೈರೇಶ್ವರ, ಬಟ್ ಇಷ್ಟ ದೇವರು ಬಂದ್ಬಿಟ್ಟು ನನಗೆ ಕೃಷ್ಣ. ಐ ಮೀನ್ ಕೃಷ್ಣ ಮೇನ್ ಆಗಿ ಹೇಳ್ಬೇಕು ಅಂದ್ರೆ ವೆಂಕಟೇಶ್ವರ. ನೋಡಿ ಶಂಕರ್, ಮನೆ ದೇವ್ರ ಇಸ್ ಮೋರ್ ಇಂಪಾರ್ಟೆಂಟ್ ದನ್ ಇಷ್ಟ ದೇವತೆ. ಅರ್ಥ ಆಯ್ತಾ? ಮನೆ ದೇವ್ರು ಬಂದ್ಬಿಟ್ಟು ಕಾಲಾಂತರ ನಿಮ್ಮ ಪೂರ್ವ ಆನ್ಸಿಸ್ಟರ್ಸ್ ಅಂತ ಬಂದಿರೋದು. ಸೊ ಫಸ್ಟ್ ಅವ್ರಿಗೆ ಮರ್ಯಾದೆ ಕೊಟ್ಟು ಆಮೇಲೆ ನಿಮ್ಮ ಇಷ್ಟ ದೇವತೆ ನೀವು ಆರಾಧನೆ ಮಾಡಿ. ಆಮೇಲೆ ವರ್ಷಕ್ಕೊಂದ್ಸತಿ ನಿಮ್ಮ ಮನೆ ದೇವ್ರಿಗೆ ಹೋಗಿ ನಿಮ್ ಪೂರ್ವಿಕರು ಹೆಂಗೆ ಆಚರಿಸ್ತಾ ಇದಾರೋ ಅದೇ ತರ ಆಚರಿಸಿ. ಅದ್ರ ದಯವಿಟ್ಟು ಅವ್ರು ಬಲಿ ಕೊಡ್ತಾ ಇದ್ರೆ ನೀವು ಆ ಬಲಿ ಕೊಡಕ್ ಹೋಗ್ಬೇಡಿ. ಅದ್ರ ಬದಲು ನಿಂಬೆ ಹಣ್ಣು ಕಟ್ ಮಾಡಿ ಈ ಕಡೆ ಆ ಕಡೆ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬನ್ನಿ. ಸರಿ ಅಣ್ಣ. ಈಗಷ್ಟೇ ಹೋಗಿದ್ದೆ. ಈಗ ಒಂದು ಲಾಸ್ಟ್ ವೀಕ್ ಹೋಗ್ಬಿಟ್ಟು ಮನೆದವ್ರಿಗೆ ಹೋಗ್ಬಿಟ್ಟು ಪೂಜೆ ಕೊಟ್ಬಿಟ್ಟು ಬಂದೆ. ಸೊ ಅವಾಗಿಂದ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗ್ತಿದೆ. ಮನೆ ದೇವರು ನೋಡಿ, ಮಾತಾ ಪಿತಾ ಗುರು ದೈವಂ ಅಂತಾರೆ. ಫಸ್ಟ್ ತಾಯಿ ತಂದೆನ ನಮಸ್ಕಾರ ಮಾಡ್ಕೋಬೇಕು. ಆಮೇಲೆ ಗುರು ಅಮರಾವನ, ಆಮೇಲೆ ಅತ್ರಿ ಮಹರ್ಷಿನ, ಆಮೇಲೆ ಶ್ರೀ ಗಣೇಶನ್ನ, ಆಮೇಲೆ ಮನೆ ದೇವ್ರನ್ನ, ಆಮೇಲೆ ನಿಮ್ ಇಷ್ಟ ದೇವತನ. ಇದು ಪ್ರೋಟೋಕಾಲ್. ಸರಿ ಅಣ್ಣ, ಥ್ಯಾಂಕ್ ಯು. ನಮಸ್ಕಾರಪ್ಪ. ಧನ್ಯವಾದಗಳು ಅಣ್ಣ. ಜಯಲಕ್ಷ್ಮಿ ಅಕ್ಕ, ಮಾತಾಡಿ ಅಕ್ಕ.
ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ಎಲ್ಲಿ ನಿಮ್ ಡಾಕ್ಟರ್? ಇಲ್ಲೇ ಇದ್ದಾಳೆ ಅಣ್ಣ. ಎಲ್ಲಿ? ಕರ್ಸಿ ಕರ್ಸಿ. ಇವತ್ತು ರಾಧೆ ವೇಷ ಮೇಡಮ್ ಇತ್ತು. ಮೇಡಮ್ ಮೇಡಮ್ ನೆಕ್ಸ್ಟ್ ಟೈಮ್ ಅಮರ ಅವ್ರನ್ನ ನೋಡಿ ಮಾತಾಡುವಾಗ ಸ್ವಲ್ಪ ನನಗೂ ದರ್ಶನ ಕೊಡು ಅಂತ ಕೇಳಮ್ಮ. ಅವ್ರು ನನ್ಗೆ ದರ್ಶನನೇ ಕೊಡ್ತಾ ಇಲ್ಲ. ನೋಡ್ ನಿನ್ಗೆ ಎಷ್ಟ್ ಚೆನ್ನಾಗಿ ಅವ್ರು ಮಾತಾಡ್ತಾರೆ ನಿನ್ನ ಹತ್ರ. ಕೇಳ್ಬೇಕೇನು? ಅರ್ಥ ಆಯ್ತಾ? ಸರಿ. ಹ್ಞೂ ಅನ್ಬೇಕು. ಹಾ ರೈಟ್, ಗುಡ್, ಥ್ಯಾಂಕ್ ಯು. ಹೇಳಿ ಜಯಲಕ್ಷ್ಮಿ ಅವರೇ. ಆ ಅಣ್ಣ, ಇದು ನಿಂಬೆಹಣ್ಣು ಬಲಿ ಕೊಡೋ ವಿಚಾರದಲ್ಲಿ ಅಮಾವಾಸ್ಯೆ ದಿನ ಮನೆಗೆಲ್ಲ ಸುತ್ಬಿಟ್ಟು ನಿಂಬೆಹಣ್ಣು ಕುಯ್ತೀವಿ. ಅಂಡ್ ನಾನು ಫ್ರೈಡೆ ಅಥವಾ ಎವ್ರಿ ಫ್ರೈಡೆ ಅವ್ರ ಥರ್ಸ್ಡೇ ಅದು ನಿಂಬೆಹಣ್ಣು ಮತ್ತೆ ಮೆಣಸಿನ್ಕಾಯಿ ಚುಚ್ಬಿಟ್ಟು ಇದ್ ಮಾಡ್ತಾರಲ್ಲ, ಸೊ ಅದ್ ಮಂಗಳಾರತಿಯಲ್ಲಿ ದೃಷ್ಟಿಗೆ ಕಪ್ ತೆಗೆದ್ಬಿಟ್ಟು ಇಲ್ಲಿ ವಾಸಲ್ ಕಲ್ ಅಂತೀವಿ ಅಲ್ಲಿ ಹಾಕಿರ್ತೀವಿ. ಮಾಡಿ, ಏನ್ ತೊಂದ್ರೆ ಇಲ್ಲ. ಹಾಗೆ ಕಪ್ಗೆ ಹಾಕ್ತಿತ್ತು, ಒಳಗಡೆ ಇದಾಗ್ಬಿಡ್ತಾ ಇತ್ತು, ಅಂದ್ರೆ ಡ್ರೈ ಆಗ್ಬಿಡ್ತಿತ್ತು. ಇದಾಗ ಫುಲ್ಲು ಅದ್ ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಅಣ್ಣ, ಸ್ವಲ್ಪ ಭಯ ಆಯ್ತು, ಅದಕ್ಕೆ ಕೊಳ್ತೋಗಿದವ್ರಂದ್ರೆ ಏನೋ ನೆಗೆಟಿವ್ ಫೋರ್ಸ್ ಎಂಟರ್ ಆಗಿರ್ತದೆ ನಿಮ್ ಮನೆಗೆ. ಅದು ಆ ಮೆಣಸಿನ್ಕಾಯಿ ಮುಂದೆ ಇಟ್ ವುಡ್ ಹ್ಯಾವ್ ಡ್ರಾನ್ ದಟ್. ಆ ಎಫೆಕ್ಟ್ ಗೆ ಅದು ಕೊಳ್ತೋಗಿರ್ತದೆ ಅಷ್ಟೇ. ನೋ ಅದರ್ ಪ್ರಾಬ್ಲಮ್ ಏನಿಲ್ಲ ಅಣ್ಣ. ಏನ್ ಪ್ರಾಬ್ಲಮ್ ಏನಿಲ್ಲ. ನಿಮ್ಗೆ ಗುರು ಅಮರ ಅವ್ರ ಆಶೀರ್ವಾದ ಇದೆಯಲ್ಲ, ಏನ್ ಭಯ ಬೀಳ್ತೀರಾ? ನಿಮ್ ಮಗಳ ಹತ್ರ ಬಂದ್ ಮಾತಾಡ್ತಾಳೆ, ಇನ್ನೇನ್ ಬೇಕು ನಿಮ್ಗೆ? ಅದು ನಿಜ ಅಣ್ಣ. ಅಂದ್ರೆ ಮತ್ತೆ ಹಂಗಾಗಿರಿಲ್ಲ, ಫಸ್ಟ್ ಟೈಮ್ ಆಗಿರೋದು, ಸೊ ಅದಕ್ಕೆ ಒಂದ್ ಸ್ವಲ್ಪ ಭಯ ಆಯ್ತು. ಅದೇನಮ್ಮ ಹೇಳೋದು. ಏನೋ ಎಂಟ್ರಿ ಆಗಿದೆ, ಅದು ಆ ಮೆಣಸಿನ್ಕಾಯಿ ಇಟ್ ಹಸ್ ಡ್ರಾನ್ ಅಂಡ್ ಇಟ್ ಹಸ್ ಗಿವನ್ ದಟ್ ಎಫೆಕ್ಟ್. ಬಿಟ್ಬಿಡಿ, ನೆಕ್ಸ್ಟ್ ಟೈಮ್ ನೋಡಿ ಏನಾಗ್ತದೆ ಅಂತ. ಅದೇ ಇವಾಗ ರಿಪೀಟ್ ಆದ್ರೆ ಅದಕ್ಕೆ ಏನಾದ್ರು ಮಾಡ್ಬೇಕು. ದಾರಿ ಗುರು ಅಮರ ಅವರೇ ನಿಮ್ಗೆ ತೋರಿಸ್ತಾರೆ. ಸರಿ ನಿಮ್ಮ ಮಗಳನ್ನ ಹೋಗಿ ಕೇಳಿ ಅಂತ ಹೇಳಿ, ಅವರೇ ಹೇಳ್ತಾರೆ. ಅಂದ್ರೆ ನಾನು ಪ್ರತಿ ವಿಷಯಕ್ಕೂ ಕೇಳೋದು ತಪ್ಪು ಅಂತ ನನ್ನ ಕರ್ಮನ ಏನಿದೋ ಅದನ್ನ ಆಚರಿಸ್ತಾ ಇದೀನಿ. ಅದೇ 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 ತಪ್ಪು ನೀವು ಮಾಡೋದು. ಫಾರ್ ಎವ್ರಿಥಿಂಗ್ ಗುಡ್ ಆರ್ ಬ್ಯಾಡ್, ಯು ಶುಡ್ ಹ್ಯಾವ್ ಫೇತ್ ಇನ್ ಹಿಮ್, ಟಾಕ್ ಟು ಹಿಮ್ ಅಂಡ್ ಯು ಶುಡ್ ಗೆಟ್ ದ ಆನ್ಸರ್ ಫ್ರಮ್ ಹಿಮ್. ಅವ್ರನ್ನ ಬೈಲು ಬೇಕು ನೀವು. ಯು ಗಾಟ್ ದಟ್ ಅಥಾರಿಟಿ. ಅವ್ರನ್ನ ಬೈಲು ಬೇಕು ನೀವು. ಯು ಶುಡ್ ಸ್ಕೋಲ್ಡ್ ಹಿಮ್ ಆಲ್ಸೋ. ದಟ್ ಅಥಾರಿಟಿ, ದಟ್ ಈಸ್ ವಿತ್ ಲವ್ ಅಂಡ್ ಅಫೆಕ್ಷನ್ ಯು ಶುಡ್ ಸ್ಕೋಲ್ಡ್ ಹಿಮ್. ಡಿವೈನ್ ಫಾದರ್ ಬರಲ್ಲ ಅಣ್ಣ, ಏನ್ ಬೈಬೇಕು? ದಿಸ್ ಇಸ್ ನಾಟ್ ಕರೆಕ್ಟ್. ನೀನ್ ಮಾಡ್ತಿದ್ಯಾ ಅಂತ ಒಂದ್ ಸ್ವಲ್ಪ ರೇಗ್ತೀನಿ ಒಂದೊಂದ್ಸರಿ. ಈಸ್ ಎ ಡಿವೈನ್ ಫಾದರ್ ಹೇಳಿ, ಏನಪ್ಪಾ ಹಿಂಗ್ ಮಾಡ್ತಾ ಇದೀಯಾ ನೀನು? ನನ್ ತಂದೆ, ನನ್ ಚೆನ್ನಾಗಿ ನೋಡ್ಕೋ, ನನ್ಗೊಂದ್ ಡೈಮಂಡ್ ನೆಕ್ಲೆಸ್ ಕೊಡು ಅಂತ ಕೇಳಿ. ಇಲ್ಲ ಅಣ್ಣ, ನಾನ್ ಕೇಳ್ದಿರಾನ ಎಲ್ಲಾನು ಕೊಡ್ತಾ ಇದಾರೆ ಅಣ್ಣ, ಸತ್ಯವಾಗ್ಲು. ನೀವು ಡೈಮಂಡ್ ಎಲ್ಲಾನು ಕೊಡ್ತಾ ಇದಾರೆ, ನಾಟ್ ಓನ್ಲಿ ಡೈಮಂಡ್. ಅದಕ್ಕಿಂತ ದೊಡ್ಡ ಇದು ಇವತ್ತ ಕನೆಕ್ಟ್ ಆಗಿ ಮಾತಾಡ್ತಾ, ದಟ್ ಈಸ್ ವೆರಿ ಬಿಗ್ ಟು ಮೀ. ನಿಜವಾಗ್ಲು ಅವಳ ಮೇಲೆ ಏನೇ ಕೋಪ ಇರ್ಲಿ, ಅವಳು ಓದಿಲ್ಲ ಅದು ಎಲ್ಲ ಇರ್ಲಿ, ಬಟ್ ಅಮರ ಅವ್ರ ವಿಚಾರ ಮಾತ್ರ ನಾನು ಫುಲ್ ಕರ್ಗೋಗ್ತೀನಿ ಅವಳ ಬಗ್ಗೆ, ನಿಜವಾಗ್ಲು. ಒಳ್ಳೇದಮ್ಮ, ಒಳ್ಳೆ. ದಟ್ ಇಸ್ ಗುಡ್. ಕಂಟಿನ್ಯೂ ಇಟ್ ಅಂಡ್ ಬಿಲ್ಡ್ ಅಪ್ ಮೋರ್ ಆನ್ ಇಟ್. ಮೊನ್ನೆ ನಿಮ್ಗೆ ಮೆಸೇಜ್ ಮಾಡಿದ್ಲಲ್ಲ ಅಣ್ಣ, ನಾನ್ ಹೇಳ್ಬಾರ್ದಂತೆ, ಅವಳೇ ಮಾತಾಡ್ಬೇಕಂತ. ಆಯ್ತು, ನೋಡ್ದೆ ಎಲ್ಲ. ಜಯಲಕ್ಷ್ಮಿ, ಸೋಮವಾರ ಕರ್ಕೊಂಡ್ ಬನ್ನಿ ಅವ್ರನ್ನ. ಸೋಮವಾರ ನಮ್ ಗುರುಗಳು ಇದ್ದು ಸಮಾಧಿ ದಿನ. ಗೊತ್ತು ಅಣ್ಣ, ನಂಗೆ ಸ್ಕೂಲ್ ಇರುತ್ತೆ ಅಣ್ಣ. ಕರ್ಕೊಂಡ್ ಸ್ಕೂಲ್ ಒಂದ್ ದಿವಸ ರಜಾ ಹಾಕ್ರಿ. ವರ್ಷಕ್ಕೆ ಒಂದ್ಸತಿ ಬರೋದು. ಹೇಳಿ ನಿಮ್ ಇವ್ರಿಗೆ ಹೋಗ್ತಾ ಇದ್ದೀನಿ ಅಂತ. ಏನ್ ಆಗಲ್ಲ, ಏನ್ ಮಾಡಲ್ಲ ಅವರು. ರಜಾ ಹಾಕ್ಬಿಟ್ಟು ಬನ್ನಿ ನೀವಿಬ್ರು. ಅವಳಿಗೆ ಸ್ಕೂಲ್ ರಜಾ ಹಾಕಿ, ನೀವು ಸ್ಕೂಲ್ ರಜಾ ಹಾಕಿ ಬನ್ನಿ. ಸ್ಕೂಲ್ ರಜಾ ಇದೆ ಅಣ್ಣ, ನನಗ್ ಸ್ಕೂಲ್ ರಜಾ ಸಿಗಲ್ಲ ಅಣ್ಣ. ಲೀವ್ ಹಾಕಿ ಒಂದ್ ದಿವಸ ಆಬ್ಸೆಂಟ್ ಆಗಿ ಹೇಳಿ, ನಮ್ ತಂದೆ ಹತ್ರ ಹೋಗ್ತಾ ಇದೀನಿ ಅಂತ. ಕೊಡ್ತಾರೆ ಲೀವ್, ಬನ್ನಿ. ನೋ ಟ್ರೈಯಿಂಗ್, ಯು ಆರ್ ಕಮಿಂಗ್. ಸರಿ ಪ್ರವೀಣ್ ನೆಕ್ಸ್ಟ್. ಓಕೆ ಮಾ. ಪ್ರವೀಣ್, ಧನ್ಯವಾದಗಳು ಅಣ್ಣ. ನಮಸ್ಕಾರ. ಮಹೇಶ್ ಶೆಟ್ಟಿ ಅಣ್ಣ, ಮಾತಾಡಿ ಅಣ್ಣ. ನಮಸ್ಕಾರ ಮಹೇಶ್ ಅವರೇ. ಅದು ಸೋಮವಾರ ಬರ್ಬೇಕಂತ ಹೊರಟಿದ್ವಿ ಅಣ್ಣ. ಬನ್ನಿ ಬನ್ನಿ ಬನ್ನಿ, ಖಂಡಿತ ವೆಲ್ಕಮ್. ಅದೇ ಏನು ಬೆಳಿಗ್ಗೆ ನಾವ್ ಏನಾದ್ರು ತಗೊಂಡ್ ಹೋಗ್ಬೇಕಂತ ಕೇಳಿದ್ದೆ ರಾತ್ರಿ. ಅದು ಏನು ಸ್ವಲ್ಪ ಡೈನಿಂಗ್ ಏನು ಬೇಡ, ನಿಮ್ಮ ಹೃದಯ ಪೂರ್ವಕವಾಗಿ ನಂಬಿಕೆಯಿಂದ ಬನ್ನಿ. ಅವ್ರ ಆಶೀರ್ವಾದ ತಗೊಂಡೋಗಿ ಅಷ್ಟೇ, ಬೇರೆ ಏನು ತರೋದ್ ಬೇಕಾಗಿಲ್ಲ ನೀವು.
ಅದೇ ಎಲ್ಲವೂ ಸಿಗ್ತದೆ ನಿಮ್ಗೆ. ಬೆಳಿಗ್ಗೆನು ಅದು ಫಲಹಾರವು ಪ್ರಸಾದ ಅಂತ ತಗೊಂತಿರೋದು ಒಂದು ಈ ಗಾರ್ಡನ್ ಅಲ್ಲಿ ಕಾಣಿಸ್ತಾ ಇತ್ತಣ, ಹಂಗಾಗಿ ಏನಾದ್ರು ನೋಡಿ ನಿಮ್ ಕೈನಲ್ಲಿ ಏನಾದ್ರು ತರಂಗಿದ್ರೆ ತನ್ನಿ, ಅದು ಪ್ರಸಾದದಲ್ಲಿ ಸೇವೆ ಮಾಡ್ಕೊಳ್ಳೋಣ, ಆಯ್ತಣ್ಣ ಆಯ್ತು ಸೇರ್ಸ್ಕೊಳ್ಳೋಣ. ಆಯ್ತಣ್ಣ ಅದೇ ಅದಕ್ಕೆ ಕೇಳೋಣ ಅಂತ ಮಾಡ. ಆಯ್ತು ಮಹೇಶ್ ಅವರ, ನಮಸ್ತೆ ಅಣ್ಣ ಸರ್, ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಧನ್ಯವಾದಗಳು ಅಣ್ಣ. ನಮ್ಮ ಚಾಟಲ್ಲಿ ಒಬ್ರು ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಸಾಧನೆ ಒಂಟಿಯಾಗಿ ಮಾಡಬೇಕಾ ಅಥವಾ ವಿವಾಹ ಮಾಡಿಕೊಂಡು ಸಾಧನೆ ಮಾಡಬೇಕಾ ಅಣ್ಣ ಅಂತ ಹೇಳಿ. ಸಾಧನೆ ಕೆಲವು ಸಮಯಕ್ಕೆ ತನಕ ಒಂಟಿಯಾಗಿ ಮಾಡ್ಬೇಕು, ಆಮೇಲೆ ಮದುವೆ ಮಾಡ್ಕೊಂಡು ಸಾಧನೆ ಮಾಡಿದ್ರೆ ಮೋಕ್ಷ ಸಿಕ್ಕೋದು. ಯಾಕಂದ್ರೆ ಮದುವೆ ಮಾಡ್ಕೊಂಡ್ರೆ 50% ಕರ್ಮ ನಿಮ್ದು ಜಲ್ದಿ ಕಳೀತದೆ, ಇಲ್ಲ ಅಂದ್ರೆ ನೆಕ್ಸ್ಟ್ ಬರ್ತು ಕ್ಯಾರಿ ಆನ್ ಆಗ್ತಾ ಇರ್ತದೆ. ನನ್ನ ಜೀವನನೇ ಎಕ್ಸಾಂಪಲ್ ತಕೊಳ್ಳಿ. ನಾನು May 23rd 1974 ಎಂಗೇಜ್ಮೆಂಟ್ ಆಯ್ತು. ಗುರು ಅಮರ್ ಅವ್ರನ್ನ 7th August 1974 ಮೀಟ್ ಮಾಡಿದೆ. ಅವ್ರನ್ನ ಮಾತಾಡ್ಬಿಟ್ಟ ಮೇಲೆ ಐ ಡಿಸೈಡೆಡ್ ಟು ನಾಟ್ ಗೆಟ್ ಮ್ಯಾರಿಡ್ ಅಂಡ್ ಕ್ಯಾನ್ಸಲ್ ದ ಎಂಗೇಜ್ಮೆಂಟ್. ಅವ್ರ ಒಂದೇ ಮಾತು ಹೇಳಿದ್ರು ಅವರು, ಮದುವೆ ಇಸ್ ಎ ಮಸ್ಟ್, ಡೋಂಟ್ ಹ್ಯಾವ್ ರಾಂಗ್ ಐಡಿಯಾಸ್, ಗೆಟ್ ಮ್ಯಾರಿಡ್, ಡೋಂಟ್ ಕ್ಯಾನ್ಸಲ್ ದ ಎಂಗೇಜ್ಮೆಂಟ್, ದೆನ್ ಓನ್ಲಿ ಯು ಗೆಟ್ ಮೋಕ್ಷ ಅಂದ್ರು. ಅರ್ಥ ಆಯ್ತಾ? ಧನ್ಯವಾದಗಳು ಅಣ್ಣ. ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಸರ್, ಮಂಡೇ ಬೈ ವಾಟ್ ಟೈಮ್ ವಿ ಶುಡ್ ಕಮ್ ಟು ಮನೋವತಿ? ಫಸ್ಟ್ ಟೈಮ್ ವಿ ಆರ್ ಕಮಿಂಗ್ ಅಂತ ಹೇಳ್ತಾರೆ. ಪ್ಲೀಸ್ ಕಮ್ ಬೈ 9:30. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್, ಒನ್ ಡೌಟ್ is there, please guide me and clarify me the doubt. Is learning the astro travel linked to the activation of the third chakra or In third eye? chakra you get the facility, no third eye. In third chakra, Manipura chakra, you get the knowledge how to go astrally. That's all it is, and you have to practice it. ಧನ್ಯವಾದಗಳು ಅಣ್ಣ. ಅಣ್ಣ, ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಐ ಆಮ್ ಅಟೆಂಡಿಂಗ್ ಸತ್ಸಂಗ ಫಸ್ಟ್ ಟೈಮ್. ಫ್ರಮ್ ವೆನ್ ಶುಡ್ ಐ ಸ್ಟಾರ್ಟ್ ಅಮರ ಮೆಡಿಟೇಷನ್ ಅಂಡ್ ಹೌ ಅಣ್ಣ? ಪ್ಲೀಸ್ ಗೈಡ್ ಮಿ ಅಂತ ಇದೆ ಅಣ್ಣ. Please ask them to come to Manavati on Monday. Monday we will tell them how to start the actual Amaradhyana. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, someone told black magic done on me. How to know it is true? If yes, what is the solution ಅಂತ ಕೇಳಿದಾರಣ್ಣ. Ask them to have a second opinion. There are a lot of people who will tell whether the black magic is there on you or not, or you yourself can know, because you are normal now. If a man gets black magic on him, there will be signs of weaknesses and lot of disturbances. Nothing will happen in his life. All obstructions will be there. These are the signs by which he can know that some negativity has gone into him. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ದೇವರ ಪೂಜೆ ಮಾಡುವಾಗ ಹಬ್ಬದ ಸಂದರ್ಭದಲ್ಲಿ ಅಮರ ಗುರುಗಳು ಯಾವುದಾದರೂ ಮುಡಿಯನ್ನು ಉಟ್ಟುಕೊಳ್ಳುತ್ತಿದ್ದಾರಾ ಅಂತ ಕೇಳಿದಾರಣ್ಣ. ಅಂದ್ರೆ ಮುಡಿ ಅಂದ್ರೆ ಯಾವ್ದಾದ್ರು ಮಡಿ ಬಟ್ಟೆಗಳು ಅಣ್ಣ. ಇಲ್ಲ, he used to take part in our Alsur festival, so he used to be in pant and shirt only always. I have never seen him in dhoti. So for the past 8 years which I lived with him, he was only in pant and shirt. ಧನ್ಯವಾದಗಳು ಅಣ್ಣ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ಸರ್, ಐ ವಾಂಟ್ ಟು ಕಾಲ್ ಯು, ಮೇ ಐ ನೋ ವೆನ್ ಯು ಆರ್ ಫ್ರೀ ಟುಡೇ ಅಂತ ಕೇಳಿದಾರೆ.
Today it's almost over. I'm very busy. They can call me on Monday after 9 o'clock. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ನಮಸ್ಕಾರ. ನಮಸ್ಕಾರ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ನಮಸ್ಕಾರ ನಾರಾಯಣ ಸ್ವಾಮಿ. ನಮಸ್ಕಾರ. ನಮಸ್ಕಾರ ಅಣ್ಣ. ನಮಸ್ಕಾರ, ಹೇಳಿ ಏನ್ ವಿಷಯ? ಅದೇ ಇಲ್ಲ, ಹೊಸದಾಗಿ ನಾನು ವಿಡಿಯೋ ಎಲ್ಲ ನೋಡ್ತಾ ಇದ್ದೆ, ತುಂಬಾ ಇಷ್ಟ ಆಯ್ತು. ಅದು ಒಂದು 3 ತಿಂಗಳಿಂದ ಫಾಲೋ ಅಪ್ ಮಾಡ್ತಾ ಇದ್ದೆ. ಅದಕ್ಕೆ ಮನೋವತಿ ಅಲ್ಲಿ ಆಶ್ರಮ ಇದು ಬರೋಣ ಅಂತ ಅನ್ಕೊಂಡೆ. ಅದಕ್ಕೆ ಮಂಡೇ ಬನ್ನಿ, ಸೋಮವಾರ ಬನ್ನಿ. ಸೋಮವಾರ ಒಳ್ಳೆ ದಿವಸ, ಬನ್ನಿ, ಅಲ್ಲಿ ಮೀಟ್ ಮಾಡೋಣ, ಸಾಕಷ್ಟು ವಿಷಯ ತಿಳ್ಕೊಳ್ಳೋಣ. ಬನ್ನಿ, ಸರಿ ಅಣ್ಣ. ಪ್ಲೀಸ್ ಕಮ್. Okay, ನಮಸ್ಕಾರ. ಧನ್ಯವಾದಗಳು ಅಣ್ಣ. ಅಣ್ಣ, ಅವರು ಪ್ರೀವಿಯಸ್ ಆಗಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಣ್ಣ. ಅವರು ಮತ್ತೆ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ಐ ಆಮ್ ವೀಕ್ and too many obstacles in my life. Can't progress in life. Mind is flickering always ಅಂತ ಇದೆ ಅಣ್ಣ. Is it the sign of black magic ಅಂತ ಕೇಳಿದ್ರಣ್ಣ. Yes, it is a sign of black magic. Ask him to contact Tantric who will remove that black magic from him. There are people specialized in it. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಣ್ಣ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ. ಒಬ್ರು ಅಕ್ಕ ಅಣ್ಣ. ಸತೀಶ್ ಅಣ್ಣ, ನಮ್ಮ ಅಮ್ಮ ಕ್ಯಾನ್ಸರ್ನಿಂದ ತೀರಿಕೊಂಡಿದ್ದಾರೆ. ಅದರಿಂದ ತುಂಬಾ ಬೇಜಾರು, ದುಃಖದಲ್ಲಿ ಇದ್ದೇನೆ. 2 ತಿಂಗಳಾಯ್ತು ಅಣ್ಣ. ಅವತ್ತಿನಿಂದ ನಾನು ನನ್ನ ಆರಾಧ್ಯ ದೈವ ಶಿವನನ್ನು ಪೂಜೆ ಮಾಡುವುದನ್ನು ನಿಲ್ಲಿಸಿದ್ದೇನೆ ಅಣ್ಣ. ದೇವರ ಮನೆ ಸಂಪೂರ್ಣವಾಗಿ ಬಾಗಿಲು ಹಾಕಿದ್ದೇನೆ. ಇದು ತಪ್ಪಾ ಸರಿನಾ ತಿಳಿಸಿ ಅಣ್ಣ ಅಂತ ಕೇಳಿದ್ರು. ಖಂಡಿತ ತಪ್ಪು, ಮಹಾ ತಪ್ಪು. ನೋಡಿ, ಅವ್ರ ತಾಯಿ ಸತ್ತಿದ್ದು ಕ್ಯಾನ್ಸರ್ ಇಂದ. ಅವ್ರು ಕರ್ಮ ಮಾಡಿದ್ರು, ಪೂರ್ವ ಜನ್ಮದಲ್ಲಿ ಯಾರಿಗೆ ಏನ್ ಮಾಡಿದ್ರು ಅದು ಈ ತರ ಬಂದು ಅವ್ರ ಕ್ಯಾನ್ಸರ್ ಬಂದು ಸತ್ತೋದ್ರು. ಅದನ್ನೇ ಇವರು ದೇವರ ಮೇಲೆ ಬ್ಲೇಮ್ ಮಾಡಿದ್ರೆ ಇಟ್ ಇಸ್ ಸ್ಟುಪಿಡಿಟಿ. ಇಟ್ ಇಸ್ she has to come out of this euphoria. It is wrong to blame God for it. ನೀವು ಕರ್ಮ ಮಾಡ್ಬಿಟ್ಟು ಹೋದ ಜನ್ಮದಲ್ಲಿ ಯಾರಿಗೂ ಅನ್ಯಾಯ ಮಾಡ್ಬಿಟ್ಟು ಈ ಜನ್ಮದಲ್ಲಿ ಕ್ಯಾನ್ಸರ್ ಬಂದು ಸತ್ತೋದ್ರು ಅಂದ್ರೆ ಅದೇನ್ ಕಾರಣ? ಭಗವಂತನ ಕಾರಣ ಅಲ್ಲ. ಅದು ಅವ್ರಿಗೆ ಎನ್ಲೈಟನ್ ಮಾಡ್ಕೋಬೇಕು. ಅವ್ರು ಮಾಡಿದ ಕರ್ಮದಿಂದನೇ ಅವ್ರು ಈ ಜನ್ಮದಲ್ಲಿ ಈ ತರ ಅನುಭವಿಸೋದು. ಸೊ ಲೆಟ್ ಹರ್ ಕಮ್ ಔಟ್ ಆಫ್ ಇಟ್. ಹರ್ ಮದರ್ ಹಸ್ ಡೈಡ್, ಶಿ ವಿಲ್ ನಾಟ್ ಕಮ್ ಬ್ಯಾಕ್. ಶಿ ಹ್ಯಾಸ್ ಟು ಕಮ್ ಔಟ್ ಆಫ್ ಇಟ್ and she has to recorrect and have faith in whatever in divinity she has and start going in that spiritual path. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಪ್ಲೀಸ್ ಟೆಲ್ ಅಬೌಟ್ ಗಾಯತ್ರಿ ಮಂತ್ರ ಅಂತ ಕೇಳಿದಾರಣ್ಣ. ನೋಡಿ, ಗಾಯತ್ರಿ ಮಂತ್ರ ಬಂದ್ಬಿಟ್ಟು ಗುರು ಅಮರ ಅವರು ಸಿಂಪಲ್ ಆಗಿ ಹೇಳಿದ್ದಾರೆ. ಬೆಳಿಗ್ಗೆ ಸ್ನಾನ ಮಾಡ್ಬಿಟ್ಟು ಸೂರ್ಯನ ಮಾತ್ರ ನಿಂತ್ಕೊಂಡು ಕೈ ಹೃದಯದಲ್ಲಿ 2 ಕೈ ಮುಗಿದು ಚತುರ್ಮುಖ ಬ್ರಹ್ಮ, ಸರಸ್ವತಿ ಮಾತೆ ಆ ಹಂಸ ವಾಹನದಲ್ಲಿ ಭಾವಿಸ್ಕೊಂಡು ಸೂರ್ಯಮಂಡಲದಲ್ಲಿ ಇರಂಗೆ ಆ ಗಾಯತ್ರಿ ಮಂತ್ರ 3 ಸತಿ ಹೇಳ್ಬೇಕು. ಅದೇ ತರ ಮಧ್ಯಾಹ್ನ ಕರೆಕ್ಟ್ ಆಗಿ 12 ಗಂಟೆಗೆ ಮಹಾವಿಷ್ಣು ಮಹಾಲಕ್ಷ್ಮಿ ಗರುಡ ವಾಹನದಲ್ಲಿ ಇರಂಗೆ ಭಾವನೆ ಮಾಡ್ಕೊಂಡು ಸೂರ್ಯಮಂಡಲದಲ್ಲಿ 3 ಸತಿ ಹೇಳ್ಬೇಕು. ಅದೇ ತರ ಸಾಯಂಕಾಲ 6 ಗಂಟೆ ಕರೆಕ್ಟ್ ಆಗಿ ಪಾರ್ವತಿ ಪರಮೇಶ್ವರರು ಋಷಭ ವಾಹನದಲ್ಲಿ ಇರಂಗೆ ಭಾವನೆ ಮಾಡ್ಕೊಂಡು ಸೂರ್ಯಮಂಡಲದಲ್ಲಿ ಆ 3 ಸತಿ ಆ ಗಾಯತ್ರಿ ಮಂತ್ರ ಹೇಳ್ಬೇಕು. ಹೇಳಿದ್ಮೇಲೆ ಪ್ರತಿ ಸತಿನೂ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂತ ಹೇಳ್ಬೇಕು. ಧನ್ಯವಾದಗಳು ಅಣ್ಣ. ವನಜಾ ಅಕ್ಕ, ಮಾತಾಡಿ ಅಕ್ಕ. ನಮಸ್ತೆ ಅಣ್ಣ. ನಮಸ್ಕಾರ ವನಜಾ ಅವ್ರೆ. ನಮ್ಗೆ ತಂದೆ ತಾಯಿ ನಾವು 3 ಜನ ಹೆಣ್ಮಕ್ಳು. ಹಂಗಾಗಿ ಏನಂದ್ರೆ ನಮ್ಮ ಮನೆ ಇದ್ರಲ್ಲೆಲ್ಲ ಪಿತೃಪಕ್ಷಗಳಿಗೆ ಅವ್ರವ್ರ ಮನೆ ಪದ್ಧತಿ ತರ ಮಾಡ್ಕೋತಾರೆ.
ಈಗ ನಮ್ಮ ತಂದೆ ತೀರ್ಕೊಂಡಿದ್ದಾರೆ, ಅವ್ರಿಗೆ ಇದು ವರ್ಷಕ್ಕೊಂದ್ಸಲಿ ಕಾರ್ಯ ಮಾಡಕ್ಕೆ ನಮ್ದಲ್ಲಿ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಅವತ್ತು ಸತ್ತಿದ ದಿನ ಏನಿರುತ್ತೋ ಅವತ್ತು ಪೂಜೆ ಮಾಡಿ ಯಾರ್ದಾದ್ರೂ ಒಂದು ಮನೇಲಿ ನಮ್ಮ 3 ಜನ ಹೆಣ್ಮಕ್ಳಲ್ಲಿ ಯಾವ್ದಾದ್ರು ಒಂದ್ ಮನೇಲಿ ಮಾಡ್ತೀವಿ. ಮತ್ತೆ ಇಲ್ಲ ಆಗ್ಲಿಲ್ಲ ಅಂದ್ರೆ ಯಾವ್ದಾದ್ರು ಅನಾಥಾಶ್ರಮದಲ್ಲಿ ಅವ್ರ ಹೆಸರಲ್ಲಿ ಏನಾದ್ರೂ ಕೊಡ್ತೀವಿ. ಇದರಿಂದ ಏನ್ ತೊಂದ್ರೆ ಏನಿಲ್ಲ ಅಲ್ಲ ಅಣ್ಣ? ಅಲ್ಲಮ್ಮ ನೋಡಿ, ಭಗವಂತ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಪಿತೃಪಕ್ಷ ಅಂತ 15 ದಿವಸ, ಈ ಸೆಪ್ಟೆಂಬರ್ 8 ನಿಂದ ಸೆಪ್ಟೆಂಬರ್ 22 ತನಕ ಅದು ಪಿತೃಪಕ್ಷ ಅಂತ. ಆ ಸಮಯದಲ್ಲಿ ಯಾರ್ಯಾರು ಅವರು ಪಿತೃಗಳಿಗೆ ಶ್ರಾದ್ದ ಮಾಡಿಲ್ವೋ, ಇಲ್ಲ ಮಾಡಕ್ ಆಗಿಲ್ವೋ, ಎಲ್ಲ ಮಾಡ್ಬೇಕಂತಿದಾರೋ ಆ ಸಮಯದಲ್ಲಿ ಮಾಡಿದ್ರೆ ಅದು ಅವ್ರಿಗೆ ಹೋಗಿ ಸೇರ್ತಿದೆ, 3 ಜನರೇಷನ್ಸ್ ಹೋಗಿ ಸೇರ್ತಿದೆ. ಆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ. ಅವ್ ಸತ್ತಿದ ದಿವಸ ಎಲ್ಲ ಬೇಡ. ಈ ಪಿತೃ ಪಕ್ಷ ಸಮಯದಲ್ಲಿ ಶ್ರೀರಂಗಪಟ್ಟಣ ಆ ಕಡೆ ಹೋದ್ರೆ ಬೇಕಾದಷ್ಟು 500 ಇರ್ತಾರೆ. ಇದಕ್ಕೋಸ್ಕರ ಅವತ್ತು ಕೂತಿರ್ತಾರೆ. ಅವ್ರಿಗೆ ಏನಾದ್ರು ಅಮೌಂಟ್ ಕೊಟ್ರೆ ನಿಮ್ ತಂದೆ, ಅವ್ರ ತಂದೆ, 3 ಜನರೇಷನ್ಸ್ ಹೇಳ್ಬಿಟ್ಟು ಆ ಪಿಂಡ ಪ್ರದಾನ ಶ್ರಾದ್ದ ಮಾಡ್ಕೊಂಡು ಕೈ ತೊಳ್ಕೊಂಡು ಬನ್ನಿ. ಅಂದ್ರೆ ವರ್ಷನೂ ಮಾಡ್ಬೇಕಣ್ಣ? ನಾವ್ 1 ವರ್ಷ ಮಾಡಿದ್ವಿ ಆ ರೀತಿ. ಆಮೇಲೆ ಮತ್ತೆ ನೀವ್ ದಿನ ಅಲ್ಲಮ್ಮ, ನೀವ್ ದಿನ ತಿಂತಿರಲ್ಲ ನೀವು, ಊಟ ಮಾಡ್ತಿರಲ್ಲ. ವರ್ಷಕ್ಕೊಂದ್ಸತಿ ಮಾಡಕ್ಕೆ ನಿಮ್ ತಂದೆ ತಾಯಿಗೆ ಅವ್ರು ನಿಮ್ಗೆ ಜನ್ಮ ಕೊಟ್ಟಿದಾರಲ್ಲ ನಿಮ್ಗೆ, ವರ್ಷಕ್ಕೊಂದ್ಸತಿ ಮಾಡಕ್ ಆಗಲ್ವಾ ನಿಮ್ ಕೈನಲ್ಲಿ? ಅದೇ ನಾವು ಏನ್ ಅನಾಥಾಶ್ರಮದಲ್ಲಿ ಮಾತಾಡ್ತೀರಾ ನೀವು? ಅದೆಲ್ಲ ಅನಾಥಾಶ್ರಮ ಅಲ್ಲ, ಅವ್ರ ಪಿಂಡ ಪ್ರದಾನ ಹೋಗಿ ಸೇರಲ್ಲಮ್ಮ. ನಿಮ್ಗೆ ಪಿತೃದೋಷ ಬಂದೇ ಬರ್ತದೆ. ಸರಿ ಸರಿ ಅಣ್ಣ, ಆಯ್ತು, ಹಾಗೆ ಮಾಡ್ತೀನಿ. ಫಸ್ಟ್ ತಿಳ್ಕೊಳ್ಳಿ, ಮಾತಾ ಪಿತಾ ಗುರುದೈವಂ, ತಂದೆ ತಾಯಿಗೆ ಮುಖ್ಯ ಇದು ಇಂಪಾರ್ಟೆನ್ಸ್ ಕೊಡ್ಬೇಕು. ಅರ್ಥ ಮಾಡ್ಕೊಳ್ಳಿ. ಅವ್ರು ಜೀವಂತವಾಗಿ ಇದ್ರೇನು ಇಲ್ಲ ಅಂದ್ರೇನು ನೀವು ಅವ್ರಿಗೆ ಈ ಗಂಡನ ಮನೆ ಮಾಡ್ಬೇಕು. ಕಡೆಯಿಂದ ನೀವು ಅವ್ರದ್ದೇನಿರುತ್ತೆ ಸಂಪ್ರದಾಯ ಮಾಡೇ ಬಿಟ್ಬಿಡ್ತಾರೆ. ಈಗ ನಮ್ ಹೆಣ್ಮಕ್ಳಿಗೆ ನೀವು ಮಾಡ್ಬಾರ್ದು, ಅದು ಈ ಕಡೆನೂ 2 ಕಡೆ ಎಡೆ ಹಾಕಿ ಮಾಡ್ಬಾರ್ದು ಅಂತ ಅದೊಂದು ಅಬ್ಜೆಕ್ಷನ್ ಮಾಡ್ತಾರೆ. ನೀವ್ ಹೋಗ್ರಿ ಅದೇ ಹೇಳೋದು. ಶ್ರೀರಂಗಪಟ್ಟಣಕ್ಕೆ ಹೋಗಿ, ಅಲ್ಲಿ ಬೇಕಾದ ಜನ ಇರ್ತಾರೆ, ಎಷ್ಟೋ ನಿಮ್ ತರ ಬರ್ತಾರೆ. ಹೋಗಿ ಒಂದು 1 hour ಅಲ್ಲಿ ಕೂತ್ಕೊಂಡು ಮಾಡ್ಬಿಟ್ಟು ಬನ್ನಿ. ನಿಮ್ ಗಂಡನ ಕಡೆ ಬೇಡ, ಈ ಕಡೆ ಆ ಕತೆ ಎಲ್ಲ ಬೇಡ. ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಪ್ರೀವಿಯಸ್ ಆಗಿ ಒಬ್ರು ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಪ್ರಶ್ನೆ ಕೇಳಿದ್ರು ಅಣ್ಣ. ಅವರು ಮತ್ತೆ ಪ್ರಶ್ನೆ ಕೇಳಿದಾರಣ್ಣ. ಐ ಡೋಂಟ್ ನೋ ಎನಿ ತಾಂತ್ರಿಕ್, ಇಫ್ ಯು ನೋ ಪ್ಲೀಸ್ ರೆಫರ್ ಅಣ್ಣ ಅಂತ ಕೇಳಿದಾರಣ್ಣ. Ask him to come to Banavati on Monday. ಸರಿ ಅಣ್ಣ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ನಮಸ್ಕಾರ ಅಣ್ಣ, while doing dhyana for 2 days, I got a very soothing and sensed smell, and one day I got a burnt smell. That what does that mean, Anna? Why I got the burnt smell still ಅಂತ ಹೇಳಿದ. Burnt smell indicates negative force ಅಲ್ಲಿ ಇದೆ ಅಂತ. Fragrance smell, a divine personality is there in and around ಅಂತ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ವಿಲ್ ಟೇಕ್ 1 question ಫ್ರಮ್ ಚಾಟ್ ಅಣ್ಣ. ಹೇಳಿಪ್ಪ. ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಸತೀಶ್ ಅಣ್ಣ, ನನಗೆ ಇತ್ತೀಚೆಗೆ ಬರುವ ಕನಸುಗಳಲ್ಲಿ ಆಕಾಶದಲ್ಲಿ ದೀರ್ಘವಾಗಿ ಹಾರಾಡುತ್ತೇನೆ. ನನಗೆ ನಿಜವಾದ ಅನುಭವ ಆಗುತ್ತದೆ. ಧ್ಯಾನ ಮಾಡುತ್ತಿರುವಾಗ ತಲೆ ಮೇಲಿಂದ ಏನೋ ಶಕ್ತಿ ಜುಮ್ ಅಂತ ಆವರಿಸುತ್ತದೆ. ಆ ಸಮಯದಲ್ಲಿ ಯೆಲ್ಲೋ ಕಲರ್ ಬೆಳಕು ಕಾಣಿಸುತ್ತದೆ ಮತ್ತು ಯಥಾಸ್ಥಿತಿ ಬಿಳಿ, ಗೋಲ್ಡ್, ಕೇಸರಿ ಕಲರ್ ಬೆಳಕು ಕಾಣಿಸುತ್ತದೆ. ಇದರ ಬಗ್ಗೆ ತಿಳಿಸಿ ಅಣ್ಣ ಅಂತ ಕೇಳಿದಾರಣ್ಣ.
ನೋಡಿ, ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಈ ತರ ಹಲವಾರು ಎಕ್ಸ್ಪೀರಿಯನ್ಸ್ ಬರ್ತದೆ. ಅದ್ರ ಬಗ್ಗೆ ಇವು ಚಿಂತೆ ಪಡಬಾರ್ದು, ಗಮನ ಕೊಡಬಾರ್ದು. ಅವರು ಧ್ಯಾನ ಪೋಷಣೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ಧ್ಯಾನ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಇವಾಗ ನೀವು ಇಲ್ಲಿ ಬ್ಯಾಂಗ್ಳೂರಿಂದ ನೀವು ಡೆಲ್ಲಿಗೆ ಹೋಗ್ತೀರಾ ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ಆನ್ ಈಚ್ ಸೈಡ್ ಯು ಸಿ ಸೋ ಮೆನಿ ಬ್ಯೂಟಿಫುಲ್ ಪ್ಲೇಸಸ್. ಸೊ ಅದೆಲ್ಲ ಎಕ್ಸ್ಪೀರಿಯನ್ಸಸ್ ನೀವು ಇಳಿಬಾರ್ದು, ಇಳಿದ್ರೆ ನೀವು ಸಿಕ್ಕಾಕೊಳ್ತೀರಾ. ಯುವರ್ ಡೆಸ್ಟಿನೇಷನ್ ಇಸ್ ಡೆಲ್ಲಿ. ಸೊ ಆ ತರ ಧ್ಯಾನ ಬಂದು ಯುವರ್ ಡೆಸ್ಟಿನೇಷನ್ ವೇರ್ ಯು ಹ್ಯಾವ್ ಟು ಡೂ, ಹೌ ಯು ಹ್ಯಾವ್ ಟು ರೀಚ್ ದಟ್ ಪ್ಲೇಸ್ ಅಷ್ಟೇ. ಈ ಎಕ್ಸ್ಪೀರಿಯನ್ಸಸ್ ಎಲ್ಲ ಬರ್ತದೆ ಹೋಗ್ತದೆ, ಅದ್ರ ಬಗ್ಗೆ ದೇ ಶುಡ್ ನಾಟ್ ಗಿವ್ ಇಂಪಾರ್ಟೆನ್ಸ್ ಫಾರ್ ಇಟ್. ಧನ್ಯವಾದಗಳು ಅಣ್ಣ. ಅಣ್ಣ ಒಬ್ರು ಪ್ರಶ್ನೆ ಕೇಳಿದಾರೆ ಅಣ್ಣ ಚಾಟ್ ಅಲ್ಲಿ. ನಮಸ್ತೆ ಅಣ್ಣ, ಸತ್ತವರ ಆತ್ಮಕ್ಕೆ ಶಾಂತಿ ಸಿಗಲು ಮನೆಯಲ್ಲಿ ಯಾವ ಕಾರ್ಯವನ್ನು ಮಾಡಬೇಕು? ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿದೆಯಾ ಇಲ್ವಾ ಅಂತ ಹೇಗೆ ತಿಳಿದುಕೊಳ್ಳುವುದು ಅಂತ ಕೇಳಿದಾರೆ. ನೋಡಿ, ಸತ್ತೋರ ಆತ್ಮಕ್ಕೆ ಶಾಂತಿ ಕರೆಕ್ಟ್ ಆಗಿ ಯಾವ ತರ ಶ್ರಾದ್ದ ಮಾಡ್ಬೇಕು, ಪಿಂಡ ಪ್ರದಾನ ಮಾಡ್ಬೇಕು, ಆ ರೀತಿ ಪ್ರಕಾರ ಕರೆಕ್ಟ್ ಆಗಿ ಮಾಡಿದ್ರೆ ಅವ್ರಿಗೆ ಶಾಂತಿ ಸಿಗ್ತದೆ. ಸೊ ಅವ್ರ ಮನೆಯಲ್ಲಿ ಯಾವ ತರ ತೊಂದರೆಗಳು ಬರಲ್ಲ. ಇದರಿಂದ ತಿಳ್ಕೊಬಹುದು ಅವರು ಕರೆಕ್ಟ್ ಆಗಿ ಹೋಗಿ ಅವರು ಯಾರ ಆತ್ಮ ತೀರಿದಾರ ಅವರು ಅಕ್ಸೆಪ್ಟ್ ಮಾಡಿದ್ದಾರೆ ಅಂತ. ಮನೆಯಲ್ಲಿ ತೊಂದರೆಗಳು ಬಂದ್ರೆ then they should understand that Atma is not satisfied with the Shraddha, Pinda Pradana, what they have done. There is some mistake they have committed. ಧನ್ಯವಾದಗಳು ಅಣ್ಣ. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ನಮಸ್ತೆ ಅಣ್ಣ, ಗಾಯತ್ರಿ ಮಂತ್ರ ಹೇಳಲು ಟೈಮ್ ಸಿಗ್ತಿಲ್ಲ. 108 ಸಲ ಹೇಳ್ತೇನೆ ಅಣ್ಣ. ಕೆಲಸದ ಒತ್ತಡ ಮಧ್ಯೆ ಟೈಮ್ ಸಿಗ್ತಿಲ್ಲ. ಟೈಮ್ ಸಿಕ್ಕಾಗ 108 ಟೈಮ್ಸ್ ಹೇಳ್ತೀನಿ ಅಣ್ಣ ಅಂತ ಹೇಳಿದ್ರು. ಏನ್ ಮಾತಾಡ್ತಾರ ಅವರು? 3 ಸತಿ ಗಾಯತ್ರಿ ಮಂತ್ರ ಕೇಳಕ್ಕೆ ಟೈಮ್ ಸಿಕ್ಕಿಲ್ಲ ಅಂದ್ರೆ ಯಾವ ತರ ಮನುಷ್ಯ ಅವರು? ಪ್ರಶ್ನೆನೇ ಕೇಳಬಾರ್ದಿದ್ದು. ಆ ಮಾರ್ಕೆಟ್ಗೆ ಹೋಗಕ್ ಆಗ್ತದ? ಅವರು ಫ್ಯಾಷನ್ ಇದಕ್ಕೆ ಹೋಗಕ್ ಆಗ್ತದ? ಇದು ಪಾರ್ಲರ್ಗೆ ಹೋಗಕ್ ಆಗ್ತದ? ಅವ್ರಿಗೆ ಟೈಮ್ ಇದೆಯಾ ಅವ್ರಿಗೆ ಅದಕ್ಕೆಲ್ಲ? ಹೇಳಿ. It takes only 2 minutes for reciting ಗಾಯತ್ರಿ ಮಂತ್ರ 3 times. ಅದನ್ನ ಮಾಡಕ್ ಆಗಿಲ್ಲ ಅಂದ್ರೆ ಇವ್ರು ಏನಕ್ಕೆ ಸ್ಪಿರಿಚುವಲ್ ಸಾಧನೆ ಮಾಡ್ತಾರೆ? ಸುಮ್ನೆ ಇರೋದು ಅದ್ರ ಬದಲು ಅವರು 108 ಸತಿ ಏನ್ ಪ್ರಯೋಜನ ಇಲ್ಲ. 108 ಸತಿ ಹೇಳಕ್ಕೆ ಎಷ್ಟು ಟೈಮ್ ಆಗ್ತದೆ ಅವ್ರಿಗೆ? ಇಟ್ ಟೇಕ್ಸ್ ನಿಯರ್ಲಿ more than 24 minutes ಅಲ್ವಾ? ಮಾರ್ನಿಂಗ್ 2 minutes, ಆಫ್ಟರ್ನೂನ್ 2 minutes, ಸಾಯಂಕಾಲ 2 minutes ಹೇಳಕ್ಕೆ ಆಗಲ್ಲ ಅಂದ್ರೆ ಏನೇ ಹೇಳಕ್ ಆಗ್ತದೆ ಹೇಳಿ ಅವ್ರಿಗೆ? ಹೋಗಿ ನೆಕ್ಸ್ಟ್ ಕ್ವಶನ್ಗೆ. ಸರಿ ಅಣ್ಣ, ಧನ್ಯವಾದಗಳು. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಚಾಟಲ್ಲಿ ಒಬ್ರು ಅಣ್ಣ ಪ್ರಶ್ನೆ ಕೇಳಿದಾರಣ್ಣ. ದಿಸ್ ಇಯರ್ ಪ್ರಳಯ ಮೇನ್ ಇನ್ಸಿಡೆಂಟ್ ಹೇಳಿ ಅಣ್ಣ ಅಂತ ಕೇಳಿದಾರಣ್ಣ. ವಾಯ್ಸ್ ಬ್ರೇಕ್ ಆಯ್ತು ಪ್ರವೀಣ್. ದಿಸ್ ಇಯರ್ ಪ್ರಳಯ ಮೇನ್ ಇನ್ಸಿಡೆಂಟ್ಸ್ ಅಣ್ಣ, ಪ್ರಳಯದ ಬಗ್ಗೆ ಮೇನ್ ಇನ್ಸಿಡೆಂಟ್ಸ್ ಗಳನ್ನ ಹೇಳಿ ಅಂತ ಕೇಳಿದಾರಣ್ಣ. ಮೇನ್ ಇನ್ಸಿಡೆಂಟ್ ಆಗಿದಿರಲ್ಲಪ್ಪ. ಟರ್ಕಿನಲ್ಲಿ ಅರ್ಥಕ್ವೇಕ್ ಆಯ್ತು, ಜಪಾನ್ ನಲ್ಲಿ ಅರ್ಥಕ್ವೇಕ್ ಆಯ್ತು, ಆಮೇಲೆ ಇದರಲ್ಲಿ ಗ್ರೀಸ್ ಪಕ್ಕದಲ್ಲಿ 1000 ಅರ್ಥಕ್ವೇಕ್ಸ್ ಆಯ್ತು, ಚೈನಾನಲ್ಲಿ ಫ್ಲಡ್ಸ್ ಒಂದ್ ಕಡೆ, ಇನ್ನೊಂದ್ ಕಡೆ ಎಕ್ಸೆಸಿವ್ ಹೀಟ್, USA ನಲ್ಲಿ ಟೆಕ್ಸಾಸ್ ನಲ್ಲಿ ಫ್ಲಡ್ಸ್, ಕ್ಲೌಡ್ ಬರ್ಸ್ಟ್, ಕ್ಯಾಲಿಫೋರ್ನಿಯಾದಲ್ಲಿ, ಒರಿಜಿನಾನಲ್ಲಿ ಎಲ್ಲಾ ಕಡೆ ಆಗ್ತಾ ಇದೆ ಪ್ರಳಯ. ಅವ್ರು ನ್ಯೂಸ್ ನೋಡಲ್ವ? ಅವರು ನ್ಯೂಸ್ ನೋಡಿ ಅಂತ ಹೇಳಿ ಬೇಕಾದಷ್ಟು ಕಡೆ. ನಮ್ಮ ಹಿಮಾಲಯಸ್ ನಲ್ಲಿ ಎಷ್ಟೋ ಕಡೆ ಕ್ಲೌಡ್ ಬರ್ಸ್ಟ್ ಆಗಿದೆ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶನಲ್ಲಿ. ಇನ್ನು ಈ ಗ್ರಹಣ ಬರ್ತದೆ 7 ಸೆಪ್ಟೆಂಬರ್, ಅದಾದ್ಮೇಲೆ ಇನ್ನೂ ಶುರು ಆಗ್ತದೆ. 22 ಸೆಪ್ಟೆಂಬರ್ ಇನ್ನೊಂದು ಗ್ರಹಣ ಬರ್ತದೆ.
ಈ 2 ಸಮಯದಲ್ಲಿ ಬೇಕಾದಷ್ಟು ಅನರ್ಥಗಳಾಗ್ತದೆ. ಧನ್ಯವಾದ ಅಣ್ಣ. ಒಬ್ರು ಭಾಗ್ಯಜ್ಯೋತಿ ಅಕ್ಕ, ನೀವು ಏನಾದ್ರೂ ಪ್ರಶ್ನೆ ಕೇಳೋದಿದ್ರೆ ಕೇಳಿ ಅಕ್ಕ, ಇಲ್ಲ ಅಂದ್ರೆ ಅನ್ಮ್ಯೂಟ್ ಮಾಡಿ ಅಕ್ಕ. ಅಣ್ಣ, ಚಾಟಲ್ಲಿ ಒಂದು ಪ್ರಶ್ನೆ ಬಂದಿದೆ ಅಣ್ಣ. ಅಣ್ಣ, ಅಣ್ಣ, ನನಗೆ ಮುಂದೆ ಬರುವ ಕೆಟ್ಟ ಘಟನೆಗಳು ಕನಸಿನಲ್ಲಿ ಸೂಚನೆ ಬರುತ್ತದೆ ಹಾಗೂ ಅದೇ ನಡೆದೇ ತೀರುತ್ತದೆ. ಅದನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ಮತ್ತು ಯಾಕೆ ಕನಸುಗಳು ಬೀಳುತ್ತವೆ ಎಂದು ಅರ್ಥವಾಗುತ್ತಿಲ್ಲ ಅಂತ ಕೇಳಿದಾರೆ. ಯಾಕೆ ಅಂತ ರೀಸನ್ ಮಾಡಕ್ ಆಗಲ್ಲ. ಅದು ಕೆಲವು ಇಂಟ್ಯೂಷನ್ಸ್ ಇರ್ತದೆ, ಅದು ಬಂದೇ ಬರ್ತಿದೆ. ದೇ ಕ್ಯಾನ್ ನಾಟ್ ಅವಾಯ್ಡ್ ಇಟ್. ಅದು ಬರಬಾರ್ದಂತೆ ದೇ ಶುಡ್ seek Amara's grace and his blessings and do proper Amara Dhyana. So he will see to it this kind of bad ಘಟನೆಗಳು ಬರಲ್ಲ ಅವ್ರಿಗೆ. ಧನ್ಯವಾದಗಳು ಅಣ್ಣ. ನಾವೀಗ ಗ್ಯಾಲರಿ ಮೋಡಿಗೆ ಹೋಗ್ತಾ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದರೆ ಹ್ಯಾಂಡ್ ರೈಸ್ ಮಾಡಿ. ಅಣ್ಣ, ಚಾಟಲ್ಲಿ ಯಾವ ಪ್ರಶ್ನೆ ಬಂದಿಲ್ಲ ಅಣ್ಣ. ವಿಲ್ ಟೇಕ್ ಫ್ರಮ್ ಸಮ್ ಕ್ವೆಶ್ಚನ್ ಫ್ರಮ್ ಯೂಟ್ಯೂಬ್ ಅಣ್ಣ. ತಗೊಳ್ಳಿ. ಅಣ್ಣ, ಒಬ್ರು ಯೂಟ್ಯೂಬ್ ಅಲ್ಲಿ ಪ್ರಶ್ನೆ ಕೇಳಿದಾರಣ್ಣ, ಹೌ ಟು ಕನೆಕ್ಟ್ ಲಾರ್ಡ್ ಗಣೇಶ ಡ್ಯೂರಿಂಗ್ ಗಣೇಶ ಫೆಸ್ಟಿವಲ್ ಅಂತ ಇದೆ. ಅದಕ್ಕೆ ಅವ್ರನ್ನು ನಮ್ಮ ಗ್ರೂಪ್ ನಲ್ಲಿ ವಿಲ್ ಪೋಸ್ಟಿಂಗ್ ಅಬೌಟ್ ಗಣೇಶ್ ಚತುರ್ಥಿ, ಹೌ ಗುರು ಅಮರ ಹ್ಯಾಸ್ ಟೋಲ್ಡ್ ಆಸ್ ಪರ್ ದ ರಿಷೀಸ್ ಹೌ ಆ ಫೆಸ್ಟಿವಲ್ ನ ಆಚರಿಸಬೇಕಂತ. ಲೆಟ್ ದಮ್ ಫಾಲೋ ಇಟ್ ಅಂಡ್ ದೆನ್ conduct the festival as per that Rishi's directions. 27th Ganesh Chaturthi, 2 days before we'll be posting it. ಧನ್ಯವಾದಗಳು ಅಣ್ಣ. ಅದೇ ಅಣ್ಣ, ಒಂದು ಇನ್ನೊಂದು ಪ್ರಶ್ನೆ ಕೇಳಿದಾರಣ್ಣ, ಕ್ಯಾನ್ ವಿ ಬ್ರಿಂಗ್ ಎ ಸ್ಮಾಲ್ ಸೈಜ್ ಶಿವಲಿಂಗ ಫಾರ್ ಪೂಜಾ ಅಬೌಟ್ 1 size ಅಂತ ಕೇಳಿದಾರಣ್ಣ. 1 inch ಏನು size. ಬೇಕಾಗಿಲ್ಲ, ಸುಮ್ಮನೆ ಮನೆಯಲ್ಲಿ ಇಟ್ಕೊಂಡು 1 inch ಆಗ್ಲಿ 12 inch ಆಗ್ಲಿ ಇಟ್ಕೊಂಡು ಏನ್ ಮಾಡ್ತಾರೆ ಅವರು? ಹೃದಯದಲ್ಲಿ ಶಿವಲಿಂಗ ಸ್ಥಾಪಿತ ಮಾಡ್ಕೊಂಡು ಪೂಜೆ ಮಾಡಿ ಅಂತ ಹೇಳಿ. ಮಾನಸಿಕ ಪೂಜಾ ಇಸ್ ದ ಬೆಸ್ಟ್. ಧನ್ಯವಾದಗಳು ಅಣ್ಣ. ಅಣ್ಣ, ಮತ್ತೆ ಸೇಮ್ ಕ್ವಶನ್ ಫ್ರಮ್ ಯೂಟ್ಯೂಬ್ ಅಣ್ಣ. ಬೈ ಡೂಯಿಂಗ್ ಫಾಸ್ಟಿಂಗ್ ಹೌ ಇಟ್ ಹೆಲ್ಪ್ಸ್ ಇನ್ ಸ್ಪಿರಿಚುವಲ್ ಪ್ರೋಗ್ರೆಸ್ ಅಂತ ಕೇಳಿದಾರೆ. Your senses are controlled, your body becomes purified. In 2 ways it benefits your spiritual sadhana. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದೋಣ. ವೈ ಟೆಂಪಲ್ಸ್ ಆರ್ ಬಿಲ್ಡ್ ಬೈ ಅವರ್ ಋಷೀಸ್ ಅಂಡ್ ಸ್ಟಾರ್ಟೆಡ್ ಐಡಲ್ ವರ್ಷಿಪಿಂಗ್ ಇವನ್ ದೋ ಗಾಡ್ ಈಸ್ ಇನ್ ಲೈಟ್ ಫಾರ್ಮ್? ಇಲ್ಲ, ಪ್ರಶ್ನೆ ನಿಮ್ದು ವಾಯ್ಸ್ ಕಟ್ ಆಗ್ತಾ ಇದೆ ಪ್ರವೀಣ್. ನಿಮ್ದು ಎಕೋ ಬರ್ತಾ ಇದೆ. ಐ ವಿಲ್ ರಿಪೀಟ್ ಅಣ್ಣ. ಹ್ಮ್. Why temples are built by our rishis and started idol worshipping, even though God is in light form? See, temples are built because temples are a way of spiritual education. Suddenly you cannot know God is in the form of light. So you are in a babysitting, you come to LKG, UKG, like that you go on. Like that, temples are built to a certain people who come there, and to that level they get elevated in the spiritual sadhana. Like that it goes on. Finally, when they reach a higher state, then they come to know that all the divinities are in the Jyoti form. ಧನ್ಯವಾದಗಳು ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆ ಬಂದೋಣ. ವೆನ್ ಕೃತಯುಗ ವಿಲ್ ಕಮ್ ಬಿಫೋರ್ ಅಂಡ್ ಆಫ್ಟರ್, ಬಿಫೋರ್ ಆರ್ ಆಫ್ಟರ್ ಸತ್ಯಯುಗ ಅಂತ ಕೇಳಿದಾರೆ.
We are in the transition period of Kali Yuga and Satyuga, which is 432 years. Kali Yuga ended on 14th April 1974, and Satyuga started in the transition period. 2406 actual Satyuga will start. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಗಾಯತ್ರಿ ಮಂತ್ರನ 9 times ಹೇಳ್ತೀನಿ ಅಣ್ಣ, ಡೈಲಿ ಮಾರ್ನಿಂಗ್ ಆಫ್ಟರ್ನೂನ್ ಈವ್ನಿಂಗ್, ಇಸ್ ಇಟ್ ಓಕೆ ಅಣ್ಣ ಅಂತ ಕೇಳಿದಾರಣ್ಣ. Oh, I have told you, what Guru Amara said. As per that, they can tell. Minimum 3. ಅದಕ್ಕೆ ಜಾಸ್ತಿ ಹೇಳಿದ್ರೆ ತೊಂದರೆ ಏನಿಲ್ಲ. It will benefit them spiritually. ಧನ್ಯವಾದಗಳು ಅಣ್ಣ. ಒಬ್ರು ಅಕ್ಕ ಚಾಟಲ್ಲಿ ಪ್ರಶ್ನೆ ಕೇಳಿದಾರಣ್ಣ. ಅಣ್ಣ, ನನಗೆ ಮೆಡಿಟೇಷನ್ ಮಾಡುವಾಗ ಬಾಡಿ ಚಿಲ್ ಹಾಗೆ ಅನಿಸುತ್ತೆ ಅಂತ ಕೇಳಿದಾರಣ್ಣ. ಅದೆಲ್ಲ ಫಿಸಿಕಲ್ ಬಾಡಿ ಕಂಡೀಷನ್ಸ್ ವೇರಿ ಆಗ್ತದಪ್ಪ. ಸ್ಪಿರಿಚುವಲ್ ಸಾಧನೆ ಮಾಡುವಾಗ ಇಟ್ ಹ್ಯಾಸ್ ಟು ಅಡ್ಜಸ್ಟ್ ಟು ದ ಬೋತ್ ಪ್ಲೇನ್ಸ್, ಫಿಸಿಕಲ್ ಅಂಡ್ ಸ್ಪಿರಿಚುವಲ್ ಪ್ಲೇನ್. ಕೆಲವರಿಗೆ ಹೀಟ್ ಆಗ್ತದೆ, ಕೆಲವರಿಗೆ ಕೋಲ್ಡ್ ಆಗ್ತದೆ. ಕೋಲ್ಡ್ ಆಗುವಾಗ ದೇ ಹ್ಯಾವ್ ಟು ವಾರ್ಮ್ ಅಪ್ ದ ಬಾಡಿ ಬೈ ಚೇಂಜಿಂಗ್ ದೇರ್ ಫುಡ್ ಹ್ಯಾಬಿಟ್. ಹೀಟ್ ಆಗುವಾಗ ಅದೇ ತರ ಅವರು ಹ್ಯಾವ್ ಟು ಚೇಂಜ್ ದೇರ್ ಬಾಡಿ ಅಕಾರ್ಡಿಂಗ್ಲಿ. ಧನ್ಯವಾದಗಳು ಅಣ್ಣ. ಅಣ್ಣ ಚಾಟಲ್ಲಿ ಒಬ್ರು ಅಕ್ಕ ಪ್ರಶ್ನೆ ಕೇಳಿದಾರಣ್ಣ. ಗುರು ಅಮರ ಹುಟ್ಟಿದಾಗಲೆಲ್ಲ ನೀವು ನಾವು ಮತ್ತೆ ಹುಟ್ಟುತ್ತೇವ ಅಂತ ಇದೆ ಅಣ್ಣ. ಅಲ್ಲ, ಏನ್ ಹೇಳಿ? ಗುರು ಅಮರ ಹುಟ್ಟಿದಾಗಲೆಲ್ಲ ನೀವು ನಾವು ಮತ್ತೆ ಹುಟ್ಟುತ್ತೇವ ಅಂತ ಇದೆ ಅಣ್ಣ. ಅದು ಏನು ಹೇಳಕ್ಕಾಗಲ್ಲ. ನಾನು ಅಮರ ಅವರು ಖಂಡಿತ ಬರ್ತೀವಿ, ಮಿಕ್ಕಿದವ್ರು ಬರ್ತಾರ ಇಲ್ವೋ ನಾನೇನು ಹೇಳಕ್ಕಾಗಲ್ಲ. ಅದೇನು ಪ್ರವೀಣ್, ಬ್ಯಾಕ್ ಸೈಡ್ ವಾಯ್ಸ್ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಇದೆ. ಪ್ರವೀಣ್, ಯಾರು ಹಿಂದ್ಗಡೆ ಇದ್ದಾರೆ? ಇಲ್ಲಿ ಯಾರು ಇಲ್ಲ ಅಣ್ಣ. ಒಬ್ರು ಅಕ್ಕ ಇಂದ ಮೊಬೈಲ್ ಇಂದ ಬರ್ತಿತ್ತು ಅಣ್ಣ, ಅನ್ಮ್ಯೂಟ್ ಮಾಡಿದ್ದೇನೆ. ಸರಿ ಪ್ರವೀಣ್, ವಿಲ್ ಕಾಲ್ ಇಟ್ ಎ ಡೇ. 8:30 ಆಯ್ತು. ಸರಿ ಅಣ್ಣ. ಇವತ್ತಿಂದ ಏನಾದ್ರು ಲಾಸ್ಟ್ ಮೆಸೇಜ್ ಇದೆ ಅಣ್ಣ? ಲಾಸ್ಟ್ ಮೆಸೇಜ್ ನಾವಂದು ವರಾಹ ಜಯಂತಿ, ಆ ವರಾಹ ಜಯಂತಿ ಬಗ್ಗೆ ನಾವು ಹಾಕಿದೀವಿ. ಅದನ್ನ ಓದ್ಬಿಟ್ಟು ಆ ತಂದೆಗೆ ನಮಸ್ಕಾರ ಮಾಡ್ಲಿ, ಅಷ್ಟೇ, ಬೇರೆ ಏನಿಲ್ಲ. ಸರಿ ಅಣ್ಣ. ನಮಸ್ಕಾರ ಪ್ರವೀಣ್. ವಿಲಿ. ಹಾ, ಶೂರ್. ಕೃಷ್ಣಾರ್ಪಣಮಸ್ತು. ಥ್ಯಾಂಕ್ ಯು ಸೋ ಮಚ್. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಮೆಸೇಜ್ ಮಾಡ. ಶ್ರೀ ಕೃಷ್ಣಾರ್ಪಣಮಸ್ತು.